ಮಿಶಾ ನಾರಂಗ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಕಂಗ್ರಾಚುಲೇಷನ್ಸ್ ಟು ದ್ಯಾಟ್. ಆ್ಯಂಡ್ ಅಜಯ್ ರಾವ್ ಸರ್ ಸ್ಕ್ರೀನಲ್ಲಿ ನೋಡಿ ಅವರೇ ನಾಚ್ಕೋತಾ ಇದ್ರು, ಹಿಂಗೆ ನೋಡ್ತಾರೆ ಹಿಂಗೆ ಮಾಡ್ತಾ ಇದ್ರು. ಓಕೆ, ಆ ಫೀಲಿಂಗ್ ಏನಕ್ಕೆ ಅಂತ ಕೇಳಬೇಕು ಆಮೇಲೆ. ಆದ್ರೆ ಅದಕ್ಕೂ ಮೊದಲು ಇದೀಗ ಇಷ್ಟು ಸುಂದರವಾದ ಹಾಡನ್ನ ನೋಡಿದ್ವಿ. ಅಷ್ಟು ಚೆನ್ನಾಗಿ ತೆರೆ ಮೇಲೆ ಬರಬೇಕು, ನಾವೆಲ್ಲ ಆ ಹಾಡನ್ನು ಎಂಜಾಯ್ ಮಾಡಬೇಕು ಅಂದ್ರೆ ಅದಕ್ಕೆ ಶಕ್ತಿಯಾಗಿ ನಿಂತಿರೋದು ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಮ್ಮ ಕರ್ನಾಟಕದ ಹೆಸರನ್ನ ಮುಗಿಲೆತ್ತರಕ್ಕೆ ತಗೊಂಡು ಹೋಗ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ one of the finest music directors of Indian film industry, ನಮ್ಮ ಅಜನೀಶ್ ಬಿ ಲೋಕನಾಥ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಅಜನೀಶ್ ಸರ್, ಕಂಗ್ರಾಚುಲೇಷನ್ಸ್. ನಮ್ಮ ಸರಳ ಸುಬ್ಬರಾವ್ನ ಮೊದಲ ಹಾಡು ಈಗಷ್ಟೇ ಲಾಂಚ್ ಆಯ್ತು, ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಖುಷಿ ಆಗ್ತದೆ. ಮೊದಲದಾಗಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಎಲ್ಲ ಹಿರಿಯರಿಗೂ, ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಹೋಗ್ತಿರೋ ಅಬ್ಬರದ ಸಂಗೀತದಲ್ಲಿ ನನಗೆ ಒಂದು ರಿಲೀಫ್ ಇದೆ ಸರಳ ಸುಬ್ಬರಾವ್ ಆಲ್ಬಮ್. ಯಾಕಂದ್ರೆ ನನ್ನ ಮನಸಾರೆ ಕೂತು ಜಸ್ಟ್ ಮೆಲೋಡಿ, ಬೇರೆ ಏನಕ್ಕೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಒಂದು ಒಳ್ಳೆ ಮೆಲೋಡಿ ಮಾಡಬೇಕು ಅಂತ ಮನಸಾರೆ ಮಾಡಿರೋಂಥ ಎಲ್ಲ ಹಾಡುಗಳು ಆ ಮೆಲೋಡಿಸ್ ಮಾಡಿದ್ದೀನಿ. ಸೊ ನಂಗೆ ತುಂಬಾ ಸಂತೋಷ ಇದೆ ಆಕ್ಚುಲಿ ನನಗೆ. ಯಾಕಂದ್ರೆ ಆ ಒಂದು ಟೈಮ್ ಪೀರಿಯಡ್ ಆದ್ರಿಂದ ಸೊ ಎಲ್ಲೂ ನಮ್ಗೆ ರಶ್ ಇಲ್ಲ, ಎಲ್ಲೂ ರೇಸ್ ಇಲ್ಲ, ಇದರಲ್ಲಿ ನಮ್ದು ಹಿಟ್ ಆಗಬೇಕು ಆ ಥರ ಎಲ್ಲ, ಒಂದು ಒಳ್ಳೆ ಹಾಡು ಮಾಡಬೇಕು ಅನ್ನೋದು. ಸೊ ಮನ್ಸಾರೆ ಎಂಜಾಯ್ ಮಾಡ್ಕೊಂಡು ನಾನು ಈ ಹಾಡುಗಳನ್ನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೊಡ್ಯೂಸರ್ ಲೋಹಿತ್ ಅವ್ರಿಗೂ ಮತ್ತೆ ನನ್ನ ಸ್ನೇಹಿತ ಮಂಜು ಸ್ವರಾಜ್ ಅವ್ರಿಗೂ, ನನ್ನ ಪ್ರೀತಿಯಿಂದ ಮಂಜಣ್ಣ ಅಂತ ಇದ್ದೀನಿ. ಸೊ ಮಂಜಣ್ಣನಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸಗಳು ನಡೀತಾ ಇದೆ. ಹಿಂಗಿತ್ತ ಒಂದು ಸಮಯ, ಹಿಂಗಿತ್ತ ನಮ್ಮ ದೇಶದಲ್ಲಿ ಜೀವನ ಹಿಂಗಿತ್ತ ಅನ್ನೋದನ್ನ ತುಂಬಾ ಚೆನ್ನಾಗಿ ಜ್ಞಾಪಿಸುತ್ತೆ. ನಾವು ಬೆಳೆದು, ನನಗೆ ಜ್ಞಾಪಕ ಇರೋ ಟೈಮ್ ಇಲ್ಲ, ಅದಕ್ಕೊಂದು ತುಣುಕನ್ನ ನೋಡಿದ ಜ್ಞಾಪಕ ಇದೆ ಅಷ್ಟೇನೆ. ಅಷ್ಟೊಂದು ನಾವು ನೋಡೋಷ್ಟೊತ್ತಿಗೆ ಟಿವಿ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ಒಂದು ಜೀವನ ಅನ್ನೋದನ್ನ, ಹೇಗಿತ್ತು ನಮ್ಮ ಮೈಸೂರು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನ್ನ ತಾತ ಅಜ್ಜಿ ಮೈಸೂರೇ ಆದ್ರಿಂದ ನನಗೆ ಅದ್ರ ಜೀವನದ್ದು ಸ್ವಲ್ಪ ಜ್ಞಾಪಕ ಇದೆ. ಸೊ ಇದಕ್ಕೆ ತುಂಬಾ ಮನಸ್ಸಿಗೆ ಹತ್ತಿರವಾದ ಒಂದು ಸಿನಿಮಾ. ಮತ್ತೆ ಸಿನಿಮಾದಲ್ಲಿ ಪ್ರತಿ ಕಲಾವಿದನು ತುಂಬಾ ಚೆನ್ನಾಗಿ ಅವ್ರ ನಟನೆಯನ್ನ ಮಾಡಿದ್ದಾರೆ. ನಮ್ಮ ಸರಳ ಸುಬ್ಬರಾವ್ ಅವರು ಇರ್ಬೋದು ಇಬ್ರು, ಅಂಡ್ ನಮ್ಮ ರಗಣ್ಣ ಹೇಳೋದೇ ಬೇಡ, ಅವರು ಕೆಲವೊಂದು ಎಮೋಷನಲ್ ಸೀನ್ಸ್ ಮಾಡ್ತಾರೆ. ರೈಟ್ ಫ್ರಮ್ ದುನಿಯಾ ಎಷ್ಟೋ ಅವ್ರ ಸಿನಿಮಾ ಮಾಡೋದಕ್ಕೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಬಟ್ ಈ ಹ್ಯಾಸ್ ಎ ಸ್ಪೆಷಲ್ ಕ್ವಾಲಿಟಿ. ಅಂದ್ರೆ ಆ ಪಾತ್ರ ಏನ್ ಅನುಭವಿಸ್ತಾ ಇರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ನನ್ನಲ್ಲಿ ಯಾವಾಗ್ಲೂ ಬಂದಿದೆ ಸರ್, ನೀವು ಆಕ್ಟ್ ಮಾಡ್ಬೇಕಾದ್ರೆ. ಅದೇ ರೀತಿ ಈ ಸಿನಿಮಾದಲ್ಲೂ ಆಗಿದೆ. ನಿಮ್ಮ ಜಾಗದಲ್ಲಿ ನಿಂತು ನೋಡಿದ್ರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದು ಒಂದು ಭಯ ಶುರು ಆಗುತ್ತೆ. ಅಂದ್ರೆ ಆ ಒಂದು ಸನ್ನಿವೇಶ, ಅದು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ ನಮ್ಮ ಜನ. ಅಂಡ್ ಅವರು ಅಜಯ್ ಸರ್ ಅವ್ರು ಕಣ್ಬಾಗಿ ಹೇಳಿದಂತ 100% ನಿಜ ಅದು. ಯಾಕಂದ್ರೆ ಅಯ್ಯೋ ಅನ್ಸತ್ ನನಗೆ, ಅದೊಂಥರ ನನಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವರು ಕೆಲವೊಂದ್ ಕಡೆ ಫೀಲ್ ಮಾಡಿರೋ ಜಾಗ ಆಗಿರ್ಲಿ, ನನಗೆ ಹೆಂಗ್ ಮಾಡ್ಲಿ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಓವರ್ ಡೂ ಆಲ್ಸೋ. ನನಗೆ ಅಲ್ಲಿ ನಿಮ್ಮ ಕಣ್ಣಿಂದ ಬೇರೆ ಕಡೆ ನನಗೆ ಮ್ಯೂಸಿಕ್ ಅದನ್ನ ತಗೊಂಡೋಗ್ಬಿಟ್ಟೋಗ್ಬಾರ್ದು ಅಂತ. ಸೊ ಅದು ಕೇರ್ಫುಲ್ ಆಗಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ನೀವಾಗ್ಲಿ ನಮ್ಮ ಸರಳ ಅವರಾಗ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತೆ ಅವ್ರು ಹೇಳ್ದಂಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು, ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನಂಗೆ ತುಂಬಾ ಸಂತೋಷ ಆಗ್ತದೆ. ಅಂಡ್ ಲೋಹಿತ್, ನಿಮಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟಿದ್ದೀರಾ ಈ ಸಿನಿಮಾನ ಇಲ್ಲಿವರೆಗೂ ತಗೊಂಡ್ಬರ್ದಕ್ಕೆ. ಮಂಜಣ್ಣ, ನೀವು ಅಷ್ಟೇ. ನಾನು ಮಂಜು ಇಬ್ಬರೂ ಒಟ್ಟಿಗೆ ಡೆಬ್ಯೂ ಮಾಡಿದ್ವಿ ಶಿಶಿರ ಮೂಲಕ. ಈಗ ಮತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋಕೆ ತುಂಬಾ ಖುಷಿ. ಯಾಕಂದ್ರೆ ಜಾಸ್ತಿ ಜಗಳ ಆಡ್ತೀವಿ. ಅವ್ರಿಗೆ ಈಗಿನ ಅಜನೀಶ್ ಗೊತ್ತಿಲ್ಲ, ಅವ್ರಿಗೆ ಆಗಿನ ಅಜನೀಶ್ ಅವ್ರಿಗೆ ಗೊತ್ತಿರೋದು. ಸೊ ಅದೆಲ್ಲ ಅವ್ರಿಗೆ ಕೇರ್ ಮಾಡಲ್ಲ. ಆ ಜನ ನನಗೆ ಬೇಕು ಅಂದ್ರೆ ಬೇಕು ಅಷ್ಟೇನೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಸರಳ ಸುಬ್ಬರಾವ್ ಸಿನಿಮಾದ ಮೇಲೆ ಇರಲಿ. ತುಂಬಾ ಕನಸು ಕಟ್ಕೊಂಡು ತುಂಬಾ ಪ್ಯಾಷನೆಟ್ ಆಗಿ ನಮ್ಮ ಲೋಹಿತ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬೆನ್ ತಟ್ತೀರ ಅಂತ ನಂಬಿಕೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಇದೆ ಹೌದು ಸರ್, ಇದೆ. ಇನ್ನು ಎಲ್ಲ ಮೆಲೋಡಿ ಹಾಡುಗಳೇ ಸರ್, ನಮಗೆಲ್ಲ ಆ ಕಾಲನ ಜ್ಞಾಪಿಸುವಂತ ಮೆಲೋಡಿ ಹಾಡುಗಳೇನೆ. ಸೊ ನೀವು ಫಸ್ಟ್ ಹಾಡಿಂದ ನೀವು ಶುರು ಮಾಡಿದ್ರೆ ಅರ್ಧ ಗಂಟೆ
ಫುಲ್ ಎಲ್ಲ ಹಾಡುಗಳು ನಿಮ್ಗನ್ನ ಒಂದು ಟೈಮ್ ಝೋನಿಗೆ ಕರ್ಕೊಂಡು ಹೋಗುವಂತ ಹಾಡುಗಳೇ ಈ ಸಿನಿಮಾದಲ್ಲಿ. ಸರಳ ಸುಬ್ಬರಾವ್ ಸರ್, 4 ಹಾಡಿದೆ, ಒಂದು ಬಿಟ್ ಸಾಂಗ್ ಇದೆ. ಅದರಲ್ಲಿ ಎಲ್ಲ ಮೆಲೋಡಿ ಆಗಿರುವಂತ ಒಂದು ಸಾಂಗು, ಇದು ಬಂದು ಒಂದು ಲವ್ ಸಾಂಗ್ ಇದೆ. ಇದು ನಮ್ಮ ಸಂಚಿತೆಗಳು. ಮತ್ತೆ ಕವಿರಾಜ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ನನಗೆ ಎಸ್ಪೆಷಲಿ ಕಾಡಿನಲ್ಲಿ ಕಾಡುದಾರಿಯಲ್ಲಿ ಬೀಸುವ ತಂಗಾಡಿ ನೀನು, ಆ ಪರಿಕಲ್ಪನೆ ನಂಗೆ ತುಂಬಾ ಇಷ್ಟ ಆಯ್ತು. ಕವಿರಾಜ್ ಅವರಿಗೆ ಇಲ್ಲಿಂದನೇ ಧನ್ಯವಾದ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಸಚ್ ಎ ನೈಸ್ ಲಿರಿಕ್ಸ್. ಮತ್ತೆ 2 ಹಾಡು ಸಂಚಿತೆಗಳು ಹೇಳಿದ್ದಾರೆ, ಇನ್ನೆರಡು ಹಾಡು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಎಲ್ಲ ನಮ್ಮವರೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಜೀತ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮತ್ತಿಬ್ರು ವಂಡರ್ಫುಲ್ ಟೆಕ್ನಿಷಿಯನ್ಸ್ ಅನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಒಬ್ರು ನಮ್ಮ ಸಿನಿಮಾಟೋಗ್ರಾಫರ್, ನಮ್ಮ DOP ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಪ್ರದೀಪ್ ಪದ್ಮಕುಮಾರ್ ಆನ್ ಸ್ಟೇಜ್ ಪ್ಲೀಸ್. ಅದೇ ರೀತಿಯಾಗಿ ನಮ್ಮ ಎಡಿಟರ್ ಬಸವರಾಜ್ ಅರಸ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಪ್ಲೀಸ್. ಹಲೋ, ನಾನು ಇನ್ನೊಬ್ಬರಿಗೆ ಇಲ್ಲಿ ಧನ್ಯವಾದ ಹೇಳಕ್ಕೆ ಮರ್ತು ಬಿಟ್ಟೆ. ನಮ್ಮ ಸರಿಗಮ ಸಂಸ್ಥೆಯವರು ನಮ್ಮ ಈ ಹಾಡುಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ನಮ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಲೀಸಿಂಗ್ ಸರಳ ಸುಬ್ಬರಾವ್ ಆಡಿಯೋ ಆನ್ ಸರಿಗಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಎಡಿಟರ್ ಬಸವರಾಜ್ ಸರ್, ಅದೇ ರೀತಿಯಾಗಿ ನಮ್ಮ ಸಿನಿಮಾಟೋಗ್ರಾಫರ್ ಪ್ರದೀಪ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಬಸವರಾಜ್ ಸರ್. ಸರಳ ಸುಬ್ಬರಾವ್, ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ ಈ ಚಿತ್ರ ಅವಕಾಶ ಕೊಟ್ಟ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ಧನ್ಯವಾದಗಳು. ಮಂಜು ಸರ್ ಜೊತೆ ನಾನು ಇದು 2ನೇ ಚಿತ್ರ, ಹಾಗೆ ಅಜಯ್ ರಾವ್ ಸರ್ ಜೊತೆಗೂ ನಂದು ಇದು 2ನೇ ಚಿತ್ರ. ಈ ಪಿಕ್ಚರ್ ರೇಟಿಂಗ್ ಮಾಡ್ಬೇಕಾದ್ರೆ ಹಾಗೆ ತುಂಬ ಕಂಟೆಂಟೇ ಕೊಟ್ಟರು. ಬಿಗಿನಿಂಗು ಎಟ್ ನೋಡ್ತಾ ನನಗೆ ಸ್ವಲ್ಪ ಡಲ್ ಅದೇ. ಯಾಕೆ ಅಂತಂದರು, ಸರ್ ಏನು ಸರ್ ಈ ಸಿನಿಮಾದಲ್ಲಿ ಹೀರೋಯಿನ್ ಎಲ್ಲ ತಿಂದಾಕ್ತಾ ಇದ್ದಾಳೆ ಅಂತ ಹೇಳಿದಾಗ, ನೋಡ್ತಾ ಹೋಗಿ ನೆಕ್ಸ್ಟ್ ಸೀನ್ ಬರುತ್ತೆ ಅಂತ ನೋಡ್ತಾ ಇದ್ದಾರೆ. ಅಜಯ್ ರಾವ್ ಸಾರು ಹೆಂಗೆ ತಿಂದಾಕಿದ್ದಾರೆ ಅಂತಂದ್ರೆ ಎಲ್ಲರೂ ಈ ಸಿನಿಮಾದಲ್ಲಿ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಚಿಕ್ಕ ಹುಡುಗ ಒಂದು ಡೈಲಾಗ್ ಬಂದು ಮಾತಾಡ್ತಾನೆ, ಆ ಹುಡುಗನಿಗೂ ಕೂಡ ಪರ್ಫೆಕ್ಟಾಗಿ ಆಕ್ಟ್ ತೆಗೆದಿದ್ದಾರೆ ಇವರು. ಒಂದು ಸೀನಲ್ಲಿ ಮಾಡಿಬಿಟ್ಟು ಸುಮ್ಮನೆ ಜಸ್ಟ್ ರಿಪೀಟ್ ನೋಡ್ತಾನೆ ಇದ್ದೀನಿ. ಯಾಕೆ ನೋಡ್ತಿದ್ದೀರಾ, ಏನು ತಪ್ಪಾಗಿದೆಯಾ ಅಂತಂದ್ರೆ, ಅದು ಅಜಯ್ ರಾವ್ ಸೀನು. ಆಸ್ಪತ್ರೆ ಕ್ಲೋಸಪ್ಪು, ಹೀರೋ ಹೀರೋನ್ ಭೇಟಿ ಆಗ್ತಾರೆ ಸಡನ್ ಆಗಿ, ಅಲ್ಲಿ ಬಿಲ್ಡಪ್. ಏನು ಶಿವಣ್ಣ ಮತ್ತೆ ನೋಡ್ತಿದ್ದೀರಾ ಅಂತ. ಇಲ್ಲ, ಅಜಯ್ ರಾವ್ ಇದ್ರೆ ಹೆಂಗೆ ಲಡ್ಡು ಥರ ಕಾಣ್ತಾರೆ ಅಂತಂದೆ ನಾನು. ಲಡ್ಡು ಥರನ ಇಲ್ಲ, ಕೇಸರ್ ಲಡ್ಡು ಥರ ಅಂತ. ಯಾಕೆಂದರೆ ಅವ್ರು ಮೊದಲೇ ಅಂದವಾಗಿದ್ದಾರೆ. ಅಷ್ಟು ಅಂದವಾಗಿ ತೋರಿಸೋ ಬ್ಲಾಕ್ ಇಟ್ಟಿದ್ದಾರೆ ಡೈರೆಕ್ಟ್ರು. ಅಷ್ಟು ಅಂದವಾಗಿ ಬ್ಲಾಕ್ ಇಟ್ಟಿರೋದ್ರೆ ಅಷ್ಟು ಅಂದವಾಗಿ ತೋರಿಸಿದ್ದಾರೆ ಕ್ಯಾಮ್ರಾಮನವರು. ಇವರು ಬಾಲಿವುಡಲ್ಲೂ ಎಕ್ಸ್ಪೀರಿಯನ್ಸ್ ತೊಗೊಂಡು ಕನ್ನಡ ಪಿಕ್ಚರ್ ಫಸ್ಟ್ ಮಾಡಿರೋದು. ತುಂಬ ಫ್ರೇಮ್ಸ್ ಎಲ್ಲ ಎಷ್ಟು ಲಕ್ಷಣವಾಗಿ ಇಟ್ಟಿದ್ದಾರೆ ಅಂತಂದರೆ ನಿಮಗೆ ಅನಿಸುತ್ತೆ. ಈಗ ಎಲ್ಲರೂ ಹೇಳ್ದಂಗೆ ಸಿನಿಮಾ ಕಾಮಿಡಿ ಇದೆ, ಅದು ಇದೆ ಅಂತ ಎಲ್ಲ ಇದೆ ನಿಜ. ಆದರೆ ಕಾಮಿಡಿ ಎಲ್ಲರೂ ಕಾಮಿಡಿ ಬೇಕಂತ ಪಂಚ್ ಇಲ್ಲ, ಆ ಸೀನೇ ಹಾಗೆ ಸರಳವಾಗಿ ಹ್ಯೂಮರಾಗಿ ಹೋಗುತ್ತೆ. ಆದರೆ ಕೊನೆಯಲ್ಲಿ ಎಲ್ಲರೂ ಎಮೋಷನಲ್ ಕೊಡ್ತಾರೆ ಅಂದರೆ ನಿಮಗೆ ಕಣ್ಣಂಚು ನೀರು ಬರೋದಂತೂ ಗ್ಯಾರಂಟಿ ಪಿಕ್ಚರ್ಲಿ. ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಅವರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಮಂಜು ಅವರು ಶ್ರಮ ತುಂಬ ಇದೆ. ಆ ಶ್ರಮಕ್ಕೆ ಹೆಚ್ಚಾಗಿ ನಿರ್ಮಾಪಕರು ಚೆನ್ನಾಗಿ ಸುರಿದಿದ್ದಾರೆ. ಮಂಜು ಅವರು ನಮಗೆ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ, ಹಾಗೆ ನಿರ್ಮಾಪಕರು ನಮಗೆ ಕೈ ತುಂಬ ಕೊಟ್ಟಿದ್ದಾರೆ. ಎಲ್ಲರೂ ಮನೋಜ್ಞ ಅಭಿನಯ. ರಂಗಣ್ಣ ರಘು ಸರ್ ಒಂದು ಸೀನಲ್ಲಿ ಅವರಿಗೂ ಕಾಂಬಿನೇಷನ್ ಸೀನು ಮಾತಾಡ್ಬೇಕಾದ್ರೆ ಒಂದು ಕೈ ಹಿಂಗೆ ಮಾತಾಡುತ್ತೆ, ಅದನ್ನು ಇವರು ಕ್ಲೋಸಪ್ ತೆಗೆದಿದ್ರು. ಆ ಶಾಟ್ ನಾನು ಯೂಸ್ ಮಾಡಿದೆ. ಮುಂಚೆ ಶಿವಣ್ಣ ಕ್ಲೋಸಪ್ ಬೇಕಾ ಕೈದು, ಬರೀ ಮುಖ ಅಲ್ಲ, ಭಾವನೆಗಳು, ಅಂಗಾಂಗಗಳು ಅದು ಫೀಲ್ ಮಾಡ್ತಾ ಅನ್ನೋಕ್ಕೆ ಇಟ್ಟಿರೋ ಸರ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ರೇಖೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ, ಒಪ್ಕೊಂಡ್ರು. ಇದರಲ್ಲಿ ಎಲ್ಲರೂ ಅವರವರ ಕೆಲಸಗಳನ್ನ ಒಬ್ರಿಗೊಬ್ರಿಗೆ ಅನುಸರಿಸ್ಕೊಂಡು, ಅಂದರೆ ಒಂದು ಕೆಲಸ ಎಲ್ಲರೂ ವೀವಿಂಗ್ ಥರ ಮಾಡ್ಕೊಂಡಿದ್ದೀವಿ. ಒಬ್ರಿಗೊಬ್ರಿಗೆ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು. ಎಕ್ಸಾಂಪಲ್ ನಮಗೆ ಹರಿಣಿ ಮದನ್ ಮಾಸ್ಟರ್ ಏಟಿಂಗ್ ಮಾಡ್ಬೇಕಾರೆ ಶಾರ್ಟಿಂಗ್ ಇದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಕಟ್ಸ್ಬೋದೇ ಚೆನ್ನಾಗಿರುತ್ತೆ, ಎಸ್ ಮಾಡೋಣ. ಎಲ್ಲರೂ ಪ್ರತಿಯೊಬ್ಬರು ಅವರವರ ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಈ ಚಿತ್ರಕ್ಕೆ ಸಹಕಾರ ಕೊಡಿ, ಸಹಕರಿಸಿ, ಯಶಸ್ವಿಗೊಳಿಸಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನೀವು ಎಲ್ಲೂ ಎಡಿಟ್ ಮಾಡದೆ ಸೂಪರ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಪ್ರದೀಪ್ ಪದ್ಮಕುಮಾರ್ ಅವರೇ, ಸರಳ ಸುಬ್ಬರಾವ್ ಬಗ್ಗೆ.
ಥ್ಯಾಂಕ್ ಯು ಎಲ್ಲರಿಗೂ. ಸರಳ ಸುಬ್ರಾವ್ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಮೈಲ್ ಸ್ಟೋನ್. ಯಾಕಂದರೆ ಡೆಬ್ಯೂ ನಾನು, ಮಂಜು, ಆಮೇಲೆ ಸುನೀಲ್ ಸರ್ ಬಂದಿದ್ದಾರೆ, ಗೋ ಬ್ಯಾಕ್ ಅ ಲಾಂಗ್ ವೇ, ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ ಇಲ್ಲಿ. ಸೊ ಅದಷ್ಟು ಆಗಿ ಫಿಲಮ್ ಸ್ಕೂಲ್ ಮುಗಿಸ್ಕೊಂಡು ಬಾಂಬೆಲಿ ಬಾಲಿವುಡಲ್ಲಿ ಅನಿಲ್ ಸರ್ ಜೊತೆ ವರ್ಕ್ ಮಾಡಿ ಕರೆಕ್ಟ್ ಫಿಲ್ಮ್ ಸಿಗಬೇಕು ಅಂತಿದ್ದೆ. ಅದ್ಭುತವಾದ ಫಿಲ್ಮ್ ಸಿಕ್ತು. ಯಾಕಂದರೆ ರೆಟ್ರೋ ಸಬ್ಜೆಕ್ಟ್ ಇಟ್ಸ್ ನಾಟ್ ಈಸಿ, ಅಂದರೆ ತುಂಬ ಕಷ್ಟದ ಫಿಲ್ಮ್ ಶೂಟ್ ಮಾಡೋಕ್ಕೆ. ಯಾಕಂದರೆ ಎಲ್ಲೂ ಏನು ಕಾಣಬಾರ್ದು ಆ್ಯಂಡ್ ಆ ಲುಕ್ ಆ್ಯಂಡ್ ಫೀಲ್ ಅಚೀವ್ ಮಾಡಬೇಕು. ಲುಕ್ ಆ್ಯಂಡ್ ಫೀಲ್ ಅಚೀವ್ ಮಾಡೋಕ್ಕೆ ಅಫ್ಕೋರ್ಸ್ ರಂಜಿತ್ ಬಾಬಣ್ಣ ಮೇಕಪ್ ಮಾಡಿದ್ರು ಆ್ಯಂಡ್ ಅಮರ್ ಸರ್ ಆರ್ಟ್ ಮಾಡಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಇದು ಸಿಕ್ಕಿದೆ. ಆ್ಯಂಡ್ ಅಮೇಝಿಂಗ್ ಸ್ಟಾರ್ ಕಾಸ್ಟ್ ನಮಗೆ. ಅಜಯ್ ಸರ್ ಅಂತೂ ಇಸ್ ತರೋ ಜೆಂಟಲ್ಮೆನ್. ಯಾವತ್ತೂ ನಮಗೆ ಡಿಸ್ಟರ್ಬ್ ಮಾಡಿಲ್ಲ ಇನ್ ಟರ್ಮ್ಸ್ ಆಫ್ ಲೈಟಿಂಗ್ ಟೈಮ್ ತೊಗೊಂಡ್ರೆ ಈ ವುಡ್ ಪೇಷಂಟ್ಲಿ ವೇಟ್. ಎಷ್ಟೊಂದ್ಸಲ ಅಲ್ಲೇ ಇರೋರು, ನಮ್ಮ ಕೆಲಸ ಇನ್ನೂ ನಡೀತಾನೆ ಇರ್ತಿತ್ತು. ಆ್ಯಂಡ್ ವಿಶಾ ಇಸ್ ಲೈಕ್ ಸೂಪರ್ ಡೆಡಿಕೇಟೆಡ್ ಆ್ಯಂಡ್ ನೀವೇ ನೋಡ್ದಂಗೆ ಶಿ ಇಸ್ ಲೈಕ್ ಪರ್ಫಾರ್ಮ್ ರಿಯಲಿ ವೆಲ್. ಸೊ ಇದೆಲ್ಲ ಸೇರಿ ಒಂದು ಅದ್ಭುತವಾದ ಫಿಲ್ಮ್ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅಜನೀಶ್ ಸರ್ ಆಲ್ಬಮ್ ನನಗೆ ಶೂಟ್ ಮಾಡಿ ಸಿಕ್ಕಿದ್ದು ನನ್ನ ಇದು ಮುಂಚೆಯಿಂದ ಮೀಟ್ ಮಾಡಿಕೊಂಡು ಅದ್ಭುತವಾದ ಸಾಂಗ್ಸ್. ರಂಗಣ್ಣ ರಘು ಸರ್ ಅಂತೂ ಅಫ್ಕೋರ್ಸ್ ಹಿರಿಯರು. ಒಂದು ಇನ್ಸಿಡೆಂಟ್ ಹಾಕೋಗ್ತಿದೆ ಸರ್, ಅಂದರೆ ಒಂದು ಇಂಟೆನ್ಸ್ ಸೀನು ಒಂದು ಟೇಕ್ ಮಾಡಿದ್ವಿ ಹಾಸ್ಪಿಟ್ಲಲ್ಲಿ ನಿಮ್ಮಿಬ್ಬರದ್ದು ಇವಾಗ. ಸೊ ಅದು ಏನೋ ರೀಸನ್ ಸರಿ ಹೋಗಿರ್ಲಿಲ್ಲ. ಅದು ಹಿಂಗೆ ಹೇಳೋದಪ್ಪ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತ. ಬಟ್ ಸ್ಟಿಲ್ ಹೇಳಲೇಬೇಕಿತ್ತು. ಧೈರ್ಯವಾಗಿ ಬಂದು ಕೇಳಿದೆ, ಸರ್ ಇನ್ನೊಂದು ಮಾಡ್ಬೋದು ಅಂತ. ಹೌದಾ, ಮಾಡೋಣ ಅದು. ಸೊ ದಟ್ ಇಸ್ ಅ ಗ್ರೇಟ್ನೆಸ್. ಸೊ ಇದೆಲ್ಲ ಸೇರಿ ಒಂದು ಒಳ್ಳೆ ಫಿಲ್ಮ್ ಮಾಡಿದೀವಿ ಅನ್ಸುತ್ತೆ. ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್. ಇದೊಂದು ಮೈಲ್ ಸ್ಟೋನ್ ನನಗೆ. ಆ್ಯಂಡ್ ಲೋಹಿತ್ ಸರ್ ಅಂತೂ ಈಸ್ ಸೋ ಪ್ಯಾಷನೇಟ್. ಅಂದರೆ ಅವ್ರು ಪ್ರೊಡ್ಯೂಸರ್ ಅಲ್ಲ, ಅವ್ರು ಆ್ಯಕ್ಚುಲಿ ಟೆಕ್ನಿಷಿಯನ್ ಲಿಸ್ಟಿಗೆ ಬರ್ಬೇಕು ಅವ್ರು. ಯಾಕಂದರೆ ಅಷ್ಟು ಈ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಅಷ್ಟು ಒಂದು ಇನ್ಸ್ಟೆನ್ಸ್ ಏನಂದರೆ, ಒಂದು ಪರ್ಟಿಕ್ಯುಲರ್ ಫಿಲ್ಟರ್ ಕೇಳಿದ್ದೆ ನಾನು. ಆ ಫಿಲ್ಟರ್ ಸಿಗ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಸಿಕ್ಕಿಲ್ಲ, ಹೈದರಾಬಾದಲ್ಲಿ ಸಿಕ್ಕಿಲ್ಲ, ಚೆನ್ನೈಲಿ ಸಿಕ್ಕಿಲ್ಲ, ಬಾಂಬೆಯಿಂದ ರೆಂಟ್ ಮಾಡೋಣ ಅನ್ಕೊಂಡು ಸಿಗಲಿಲ್ಲ. ಕಡೆಗೆ ಐಟೊಂಡು ಬೇಕೇ ಬೇಕು ಅಂತ ಅವ್ರು ಕೇಳಿದ್ರು. ಏನಿದೆ ಅದರಲ್ಲಿ, ಏನಕ್ಕೆ ಬೇಕು ಅಂತ. ಸರ್ ಅದು ಹೇಳೋಕ್ಕಾಗಲ್ಲ, ಬಟ್ ಬೇಕು ನನಗೆ ಅಂತ ಹೇಳಿದ್ಮೇಲೆ ಬೈ ಮಾಡಿಕೊಟ್ರು ಅದನ್ನ. ಆ್ಯಂಡ್ ಅವರೇ ಮೈಸೂರಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಹೋಗಿ ದ ಪ್ರೀವಿಯಸ್ ನೈಟ್ ಅವರೇ ಕೂತಾಗ ತೊಗೊಂಬಂದ್ರು. ಸೊ ಆ ಥರ ಮೈನ್ಯೂಟ್ ಡೀಟೇಲ್ಸ್ಗೆ ಈಸ್ ಆಲ್ವೇಸ್ ಸೊ ಈಸ್ ಬೀನ್ ಸೊ ಸಪೋರ್ಟಿವ್. ಆ್ಯಂಡ್ ಮದನ್ ಹೆಣ್ಣಿ ಮಾಸ್ಟರ್ ಅಂತೂ ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ಅವ್ರು ಡೆಬ್ಯೂ ಮಾಡಿದಾಗ ನಾನು 1 ವರ್ಷದ ಮಗು, ಇವತ್ತು ಗೊತ್ತಾಯ್ತು ನನಗೆ. ಸೊ ಸಾಂಗಲ್ಲಿ ಅವ್ರನ್ನ ಬರೀ ನಾನು ಟಿವಿಲಿ ಆ ಥರದ್ರಲ್ಲಿ ನೋಡಿದ್ದೆ. ಸೊ ಐ ಥಾಟ್ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಅಂತ. ಮಾಸ್ಟರ್ ಹಂಗೆ ಇದ್ದಾರೆ. ಅವತ್ತು ಗೊತ್ತಾಯ್ತು ನನಗೆ, ಓ ದೇ ಆರ್ ಫನ್ ಅಂತ. ಸೊ ವಿ ಹ್ಯಾಡ್ ಲಾಟ್ ಆಫ್ ಫನ್. 3 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ಇಟ್ ವಾಸ್ ಸೂಪರ್ ಫನ್. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಎಲ್ಲರಿಗೂ ಸಪೋರ್ಟ್ ಮಾಡಿ. ವಿಶಸ್ ಗುಡ್ ಲಕ್. ಅಂದರೆ ಫಿಲಮ್ ಸ್ಕೂಲ್ ಗ್ರಾಜುಯೇಷನ್ ಮುಗಿದ್ಮೇಲೆ ಅಲ್ಲಿ ಕಲಿಬೇಕು ಅಂತಿತ್ತು ನನಗೆ. ಅನಿಲ್ ಮೆಹ್ತಾ ಅನ್ನೋರು ನನ್ನ ಐಡಲ್ ಅವರು. ಸೊ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತಿತ್ತು. ತುಂಬ ಕಷ್ಟಪಟ್ಟು ವೆಯ್ಟ್ ಮಾಡಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ. ಬಟ್ ಎವೆನ್ಚುಲಿ ನಾನು ಬಂದು ಕನ್ನಡ ಫಿಲ್ಮ್ಸ್ ಮಾಡ್ಬೇಕು ಅನ್ನೋದೇ ನನ್ನ ಗುರಿ ಇತ್ತು. ಲಕ್ಕಿಲಿ ಕರೆಕ್ಟ್ ಪ್ರಾಜೆಕ್ಟ್ ಸಿಕ್ತು. ಸೊ ಇದು ನನ್ನ ಡೆಬ್ಯೂ ಆಗಿದೆ. ಹೋಪ್ಫುಲಿ ಚೆನ್ನಾಗಿ ಹೋಗುತ್ತೆ ಅಂತ. ಸ್ವಂತವ್ರು ಬೆಂಗಳೂರೇ ಸರ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ, ಕಲ್ತಿದ್ದು ಆಮೇಲೆ ವರ್ಕ್ ಮಾಡಿದ್ದಲ್ಲಿ. ಅದಕ್ಕೆ ಮುಂಚೆ ಕನ್ನಡ ಫಿಲ್ಮ್ಸಲ್ಲಿ ವರ್ಕ್ ಮಾಡ್ತಿದ್ದೆ. ಸುನಿ ಸರ್ ಜೊತೆ ಒಂದು ಫಿಲ್ಮ್ ಮಾಡಿದ್ವಿ, ಸಿಂಪಲ್ ಆಗಿ ಒಂದು ಸ್ಟೋರಿ. ಬಹುಪರಾಕಲ್ಲಿ ವರ್ಕ್ ಮಾಡಿದ್ದೆ ನಾನು. ಸೊ ಆ ಥರ 100% ಸರ್. ಅಂದರೆ ಈ ಲುಕ್ ಆ್ಯಂಡ್ ಫೀಲ್ ಅಚೀವ್ ಮಾಡೋದಕ್ಕೆ ಟೆಕ್ನಿಕಾಲಿಟೀಸ್, ಬೇಸಿಕ್ಲಿ ಆ ಕಾನ್ಫಿಡೆನ್ಸ್. ಇಂಥ ದೊಡ್ಡ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟ್ ಆದಾಗ ಅದೆಲ್ಲ ಹೆಲ್ಪ್ ಮಾಡಿದೆ ನಮಗೆ. ಆ್ಯಂಡ್ ಅಫ್ಕೋರ್ಸ್ ಇವ್ರ ಸಪೋರ್ಟಿಂದ ಆಗಿದೆ. ಯಾ, ಸೊ ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಅದೇ ಈಗ ಹಾಡು ನೋಡಿದ್ಮೇಲೆ ಎಸ್ಪೆಷಲಿ ಬಹಳಷ್ಟು ಜನ ಕಾಸ್ಟ್ಯೂಮ್ ಬಗ್ಗೆ ಮಾತನಾಡ್ತಿದ್ದಾರೆ. ಹಾಗಾಗಿ ನಮ್ಮ ಸ್ಟೈಲಿಸ್ಟ್ ಚಪಾಳಿಯವರಿಗೆ ಸ್ವಾಗತಿಸಿ. ರಂಜಿತ್ ಆನ್ ಸ್ಟೇಜ್ ಪ್ಲೀಸ್. ಅದೇ ರೀತಿಯಾಗಿ ಅಷ್ಟೇ ರೆಟ್ರೋ ಲುಕ್ ಅನ್ನು ಕೊಡಬೇಕು ಅಂದ್ರೆ ಆರ್ಟ್ ಡೈರೆಕ್ಷನ್ ಅಲ್ಲೂ ಕೂಡ ಅಷ್ಟೇ ಪಳಗಿರ್ಬೇಕು. ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಅವರು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಆರ್ಟ್ ಡೈರೆಕ್ಟರ್ ಅಮರ್ ಅವರು ದಯವಿಟ್ಟು ಬರಬೇಕು. ಎಸ್, ಹಾರ್ಟ್ಲಿ ವೆಲ್ಕಮ್ ಅಮರ್ ಅವ್ರಿಗೂ ಕೂಡ. Ranjit Aure, heartily welcome. Thank you so much. I Thank you. hope you understand Kannada. I do, yeah. Okay, no problem. Okay, please share your experience. Some experience ಅನ್ನ share ಮಾಡಿ and everybody ನಿಮ್ಮ ಕೆಲಸವನ್ನು appreciate ಮಾಡ್ತಾ ಇದ್ದಾರೆ. How happy are you? ಎಲ್ಲರಿಗೂ ನಮಸ್ಕಾರ. Thank you so much. Like from the time of the shoot, during the edit, now, like everyone
I mean, I just get to hear a lot of good words, and then, you know, I'm just glad that, you know, to hear all these good things from everyone, the entire crew, and even from the people outside. So yeah, I mean, it just matches up to, you know, every effort that every entire crew and the entire technician has put in, you know, for bringing something like this on screen. So I would really like to thank Lohit sir, you know, for the chance, and then Manju sir, the director, for all the support, and the DOP for you know, bringing the visuals into reality. I mean, the perfect frames, and all the actors, Ajay sir, Misha, everyone, you know, for carrying off the costume like really well, and I think we, you know, whatever the effort we have put in, it's come out there, and then I'm really hoping that, you know, all of you really love it and then support all of us. Please do share, and then, you know, make us reach a real high. Thank you so much. Thank you. ಎಸ್ ಸರ್, ಅಮರ್ ಸರ್, ದಯವಿಟ್ಟು ಆ ಡೈರೆಕ್ಟರ್ ಆಗಿ ಸರಳ ಸುಬ್ಬರಾವ್, ಒಂದು ರೆಟ್ರೋ ಲುಕ್ ಇರುವಂತಹ ಸಿನಿಮಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಮಾತಾಡಿ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ, ಕತೆ ಒಂದು ಬಿಟ್ಟು ಖುಷಿ ಆಯ್ತಾ? ಒಂದು ಎರಡು ಲೈನ್ ಆದರೂ ಹೇಳಿ, ನೋ ಪ್ರಾಬ್ಲಮ್. ಎಲ್ರಿಗೂ ನಮಸ್ಕಾರ. ಮಂಜು ಸರ್, ಥ್ಯಾಂಕ್ ಯು. ಪ್ರದೀಪ್ ಅವರೇ, ಥ್ಯಾಂಕ್ ಯು. ನೀವಿಬ್ಬರೇ ನಾನು ಈ ಸಿನಿಮಾ ಬರೋ ಕಾರಣ. ಫಸ್ಟ್ ಸಿನಿಮಾ ನನಗೆ ಇಂಡಸ್ಟ್ರಿಗೆ ಆ ಡೈರೆಕ್ಟರ್ ಆಗಿ, ದೆನ್ ಆದರೂ ರಿಲೀಸ್ ಆಗಿದ್ದು ಯುದ್ಧಕಾಂಡ, ಸಕ್ಸಸ್ ಸಿಕ್ತಲ್ಲಿ. ಇದು ಕೂಡ ಅದಕ್ಕಂತೆ ಇನ್ನೂ ಜಾಸ್ತಿ ಸಕ್ಸಸ್ ಸಿಗಲಿ, ಲೋಹಿತ್ ಸರ್ಗೆ ತುಂಬ ಒಳ್ಳೆಯದಾಗಲಿ. ಎಲ್ರಿಗೂ ತುಂಬ ಥ್ಯಾಂಕ್ ಯು ಸರ್. ಬೇಗ ಮೈ ಕೊಡ್ತಿದ್ರು, ಒಮ್ಮೆ ತಗೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮರ್ ಸರ್, ಥ್ಯಾಂಕ್ ಯು. ಈಗ ನಮ್ಮ ಸಿನಿಮಾಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸೋದಕ್ಕೆ ಇಬ್ಬರು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಅವರ ಬೆಸ್ಟ್ ವಿಶಸ್ ಅನ್ನ ಪಡೆದುಕೊಳ್ಳುವಂತಹ ಸಮಯ. ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗದ ಅಮೇಸಿಂಗ್ ಡೈರೆಕ್ಟರ್ಗಳಲ್ಲಿ ಒಬ್ಬರು, ದಯವಿಟ್ಟು ಚಪಾಡಿಯೊಂದಿಗೆ ಸ್ವಾಗತಿಸಿ. ಸರಳ ಅಂದ್ರೆ ಅವರಿಗೆ ಬಹಳಷ್ಟು ಪ್ರೀತಿ. ಅವರ ಸಿನಿಮಾಗಳಲ್ಲೂ ಸರಳ ಅತ್ಯಂತ ಸರಳವಾಗಿ ಕಾಣಿಸ್ತಾ ಇರುತ್ತೆ. ಹೆಸರಲ್ಲೂ ಇದೆ ಸಿಂಪಲ್ ಸುನಿ ಸರ್, ದಯವಿಟ್ಟು ಇದಕ್ಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕರೆಕ್ಟ್. ಅವರ ಜೊತೆಗೆ ನಮ್ಮ ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕರು ರಮೇಶ್ ಮೈಸೂರು ಸರ್, ದಯವಿಟ್ಟು ನೀವು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಇಬ್ಬರು ವಿಶೇಷ ಅತಿಥಿಗಳಿಗೆ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಸುನಿ ಸರ್, ಹಾರ್ಟ್ಲಿ ವೆಲ್ಕಮ್. ರಮೇಶ್ ಸರ್, ಹಾರ್ಟ್ಲಿ ವೆಲ್ಕಮ್. ಎಸ್, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರೆಸ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಾನು ಅಂದರೆ ಫಸ್ಟ್ ಕನ್ಫ್ಯೂಸ್ ಆಗಿದೆ ಏನಕ್ಕೆ ಕರೆದ್ರು ಅಂತ. ಸೊ ಈ ಮೂವಿಲಿ ಸರಳ ಅಂತ ಇರೋದಕ್ಕೆ ಮೋಸ್ಟ್ಲಿ ಒಂದು ಸಲ ಪ್ರೇಮ ಕಥೆ ಟೀಮರ್ನ ಕರೆದಿರ್ಬೋದು. ಬಟ್ ಅಫ್ಕೋರ್ಸ್ ಫಸ್ಟಿಂದ ಬರೋದಾದ್ರೆ ಸರ್ ಆರಾಮಾಗಿರಿ, ನಾನು ಕತೆ ಬಗ್ಗೆ ಏನು ಹೇಳಲ್ಲ, ನನಗೆ ಗೊತ್ತಿಲ್ಲ ಹೇಳಕ್ಕೆ. ಅಲ್ಲಿ ಬಿಟ್ಟು ರೆಟ್ರೋ ಫೀಲ್ ಬಂದು ಆಚೆಯಿಂದ ಅಲ್ಲಿ ಬಂದಿದ ತಕ್ಷಣ ಫಾಂಟ್ ಟೈಟಲ್ ನೋಡಿದಾಗ ಒಂದು ರೆಟ್ರೋ ಫಿಲ್ಮ್ ಯಾವುದೋ ಕಾದಂಬರಿ ಕೈಯಲ್ಲಿದೆ ಅನ್ನೋ ಫೀಲ್ ಬಂತು. ಸೊ ಈ ರೀತಿ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ನಿಮ್ಮದು ಮತ್ತು ರಜನಿ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದ್ದೆ. ಸೊ ಆ ನೆನಪಾಯ್ತು ನಿಮ್ಮಿಬ್ರು ಬಂದಿದ್ದು. ಮತ್ತು ಅಜಯ್ ರಾವ್ ಸರ್, ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಸಿನಿಮಾ ಗೆಲುವು ಅನ್ನೋದೇ ತುಂಬ ಅಪರೂಪ. ಸೊ ನೀವು ಯುದ್ಧಕಾಂಡ ಹತ್ರ ಕೊಟ್ಟಿದ್ದೀರಾ. ಮತ್ತು ನಿಮ್ಮಲ್ಲಿ ಏನೋ ವಿಶೇಷ ಇದೆ. ಯೂಶಲಿ ನಾವು ಹುಡುಗರೆಲ್ಲ ಮಾತಾಡೋದು ಆ ಹುಡುಗಿ ಕಣ್ಣು ಚೆನ್ನಾಗಿದೆ, ಹೀರೋಯಿನ್ ಕಣ್ಣು ಚೆನ್ನಾಗಿದೆ ಅಂತ. ಬಟ್ ಹುಡುಗರೆಲ್ಲ ಬಂದವರೆಲ್ಲ ನಿಮ್ಮ ಕಣ್ಣು ಚೆನ್ನಾಗಿದೆ, ನಿಮ್ಮ ಕಣ್ಣು ಚೆನ್ನಾಗಿ. ಸೊ ನಿಮ್ಮಲ್ಲಿ ಏನೋ ಒಂದು ವಿಶೇಷ ಇದೆ. ಇದನ್ನು ಮೇಡಮ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತು ಶ್ರೀ ಸರ್ ಹೇಳಿದ್ರು ಅಗ್ನೀಶ್ ಅವ್ರು ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ ಅಂತ. ಈ ಮೂವಿ ಮಾಡಿದ್ದಾರೆ ಅಂದರೆ ಈ ಮೂವಿನೂ ದೊಡ್ಡದೆ. ಸೊ ದೊಡ್ಡದಾಗಿ ರಿಲೀಸ್ ಆಗಲಿ. ಮತ್ತು ರಂಗಣ್ಣ ಒಪ್ಕೊಂಡಿದ್ರೆ ಅಂದರೆ ಆ ಪಾತ್ರಕ್ಕೊಂದು ಬೇರೆ ಪವರ್ ಇರುತ್ತೆ. ಮತ್ತು ಸಿನಿಮಾಟೋಗ್ರಾಫರು ಸಿಂಪಲ್ ಸ್ಟೋರಿಲಿ 3 ಜನ, ಮನೋಹರ್ ಜೋಶಿ ಸಿನಿಮಾಟೋಗ್ರಾಫರು, ಮತ್ತು ಅಭಿಷೇಕ್ ಹೆಸರುಗಳು, ನಾಗೇಶ್, ಇವರಿಬ್ಬರು ಬರ್ತಾ ಇದ್ರು. ಇವ್ರೇನು ದೊಡ್ಡದು ಬಿಲ್ಡಪ್ಪಲ್ಲಿ ಬರ್ತಿದ್ರು, ಇಬ್ಬರು ಒಂದೊಂದು ಲೈಟ್ ಎತ್ಕೊಂಡ್ ಬರ್ತಿದ್ರು. ಸೊ ಲೈಟ್ ಮ್ಯಾನ್ ಅವರೇ ಆಗಿದ್ರು, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಅವರಾಗಿದ್ರು. ಮತ್ತು ಕೈ ತುಂಬ ಕೊಡೋ ಪ್ರೊಡ್ಯೂಸರ್ಸು ಇಡೀ ಇಂಡಸ್ಟ್ರಿಗೆ ಬೇಕು.
ಜನ ಕೈ ಕೊಡ್ತಾ ಇದ್ರು ಅಷ್ಟೇ ಅವ್ರಿಗೆ. ನೀವು ದಯವಿಟ್ಟು ಕೈ ತುಂಬ ಕೊಟ್ಟರೆ ಪ್ರೊಡ್ಯೂಸರ್ಸ್ಗೂ ನಾವು ಇನ್ನೊಂದಷ್ಟು ಮೂವಿ ಮಾಡ್ತೀವಿ ಸರ್. ನಿಮ್ಮ ಎಫರ್ಟ್ ನಾನು ನೋಡಿದ್ದೀನಿ. ಸೊ ನಿಮಗೆ ದೊಡ್ಡ ಸಕ್ಸಸ್ ಸಿಗಲಿ. ಮತ್ತೆ ಸಾಂಗ್ ರಿಲೀಸ್ ಮಾಡಿದ್ರೆ ಸರಿಗಮ ಅವರು. ಸೊ ನಿಮಗೂ ಕಂಗ್ರಾಟ್ಸ್. ಏನು ಕೇಳ್ತಾ ಇದ್ದೀನಿ ಅಂದರೆ ಇವ್ರದ್ರಲ್ಲೇ ಇಷ್ಟು ಪಬ್ಲಿಸಿಟಿ ಮಾಡ್ತೀನಿ ಅಂದರೆ ನನ್ನ ಆಡಿಯೋ ತಗೊಳ್ಳಿ, ನಾನು ಎಷ್ಟು ಮಾಡ್ತೀನಿ ಗೊತ್ತಾ. ಸೊ ಥ್ಯಾಂಕ್ ಯು. ನಾವು ಮಾತುಕತೆ ನಡೀತಾ ಇಲ್ಲ, ಅದಕ್ಕೆ ಹೇಳ್ದೆ ಕೊಡ್ತೀನಿ. ಥ್ಯಾಂಕ್ ಯು. ಶಿಶಿರ ಸರ್, ಮಂಜು ಸ್ವರಾಜ್ ಸರ್ಗೆ ಕಂಗ್ರಾಟ್ಸ್. ಸೊ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನೀವೇ ಹೇಳ್ಕೊಟ್ಟಿದ್ದೀರಿ. ಸೊ ಎಲ್ರಿಗೂ ನಮಸ್ಕಾರ. ಫಸ್ಟ್ನೇದಾಗಿ ನಾನು ಅಜಯ್ ಸರ್ಗೆ ಒಂದು ಪ್ರಶ್ನೆ ಕೇಳೋದಿತ್ತು. ಯುದ್ಧ ಕಂಡನು ಗೆಲ್ಸಿದ್ರಿ ಸರ್, ಒನ್ ಮ್ಯಾನ್ ಆರ್ಮಿ ಥರ. ಕೇಸು ಗೆದ್ರಿ. ಕೇಸ್ ಗೆದ್ದಾಗ ಒಬ್ರು ಶಾಲಕ ಬ್ಯಾಲೆನ್ಸ್ ಇತ್ತು, ಕೊಟ್ಟ ಸರ್ ಅವ್ರಿಗೆ. ಟೀ ಕೇಸ್ ಗೆದ್ಮೇಲೆ ಟೀ ದುಡ್ಡು ತಗೋತೀನಿ ಅಂದ್ರೆ ಅವ್ರು ಸಾಲ ವಾಪಸ್ ಕೊಡು. ಸುಮ್ಮನೆ ತಮಾಷೆ. ಇಲ್ಲ ಈ ಕಳೆದ 20 ವರ್ಷದಿಂದನೂ ಈ ತರ ಸಿನಿಮಾ ಬಂದಿಲ್ಲ ಅನ್ಕೋತೀನಿ ನಾನು. 50 ವರ್ಷದ ಹಿಂದಿನ ಸಿನಿಮಾ ಮಂಜು ಸರಸ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಹೆಂಡ್ತಿನ ಯಾರು ಪ್ರೀತಿಸ್ತಾರೆ ಅವ್ರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ನಾನು ಹೆಂಡ್ತಿನೇ ಪ್ರೀತಿಸೋದು ಸರ್. ಅಂದ್ರೆ ಅವ್ರವ್ರ ಹೆಂಡ್ತಿನ ಪ್ರೀತಿಸಿದ್ರು. ಹೌದು ಸರ್. ಸೊ ಲೋಹಿತ್ ಸರ್ಗೆ ಈ ಸಿನಿಮಾ ಮಾಡಿ ಸಕ್ಸಸ್ ಆಗಿ ಇನ್ನೂ ಇಂಥದ್ದು ತುಂಬಾ ಸಿನಿಮಾ ಮಾಡೋಂಥ ಶಕ್ತಿ ಬರಲಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಹೆಂಡತಿ ವಿಡಿಯೋ ನೋಡಿ ಇನ್ನೂ ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಇದೀಗ ಕೊನೆಯದಾಗಿ ಅಂದ್ರೆ 4 ಜನರನ್ನ ಕರೆಯೋದಕ್ಕೂ ಮುನ್ನ ನಮ್ಮ ಕೋರಿಯೋಗ್ರಫಿಯಲ್ಲಿ ಜನ್ಮದ ಜೋಡಿಯಾಗಿರೋರನ್ನ ಖಂಡಿತ ಕರೆಯಲೇಬೇಕು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮದನ್ ಹರಿಣಿ ನಾಮ್. ದಯವಿಟ್ಟು ಸರ್ ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಸಿನಿಮಾದಲ್ಲಿ 3 ಹಾಡುಗಳಿಗೆ ಕೊರಿಯೋಗ್ರಫಿಯನ್ನ ಮಾಡಿದ್ದಾರೆ ಅಂಡ್ ಒಂದು ಫ್ಯಾಮಿಲಿ ರೀತಿಯಲ್ಲಿ ಸಿನಿಮಾ ತಂಡದ ಜೊತೆಗಿದ್ದಾರೆ. ಹಾಗಾಗಿ ಈಗ ರಂಗೋಲಿ ಏನ್ ಬಿಡುಗಡೆ ಆಗಿದೆ ಅದನ್ನ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಸರ್. ಇನ್ನುಳಿದ ಸಾಂಗ್ಸ್ಗೆ ಕೊರಿಯೋಗ್ರಫಿಯನ್ನ ಮಾಡಿದ್ದಾರೆ. ಎಸ್ ಹರಿಣಿ ಮ್ಯಾಮ್, ಹಾರ್ಟ್ಲಿ ವೆಲ್ಕಮ್. ಮದನ್ ಸರ್ ನಿಮ್ಗೂ ಪ್ರೀತಿಯ ಸ್ವಾಗತ. ಐ ನೋ ನೀವು ಮಾತಾಡಲ್ಲ ಅಂತ ಹೇಳಿ. ಎಸ್, ಇಬ್ಬರ ಪರವಾಗಿ ನೀವೇ ಮಾತಾಡುವ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇಡೀ ತಂಡ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಒಂದು ಸಮಾಗಮ ತರ ಮಾಡಿದ್ರು. ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಎಲ್ಲರನ್ನೂ ನೋಡುವಂತ ಭಾಗ್ಯ, ಎಲ್ಲರ ಜೊತೆ ಸೇರುವಂತ ಭಾಗ್ಯ, ಮಾತಾಡುವಂತ ಖುಷಿ, ಕಲಾವಿದರ ಜೊತೆ, ತಂಡದ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಹೇಳಿ ಸಿನಿಮಾದ ಬಗ್ಗೆ ತುಂಬಾ ಹೇಳೋದಿದೆ, ತುಂಬಾ ಮಾತಾಡಬಾರ್ದು ಇವತ್ತು, ಯಾಕಂದ್ರೆ ನಮ್ ಕೆಲಸ ನೋಡಿದ್ಮೇಲೆ ನೀವು ಮಾತಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರ, ಅದಕ್ಕೆ ಕರೆಕ್ಟಾಗಿ ಕೊರಿಯೋಗ್ರಫಿ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ನಮಗೆ ಮಂಜು ನಮ್ಮನೆ ಹುಡುಗ, ಯಾಕಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಜೊತೆಲಿ ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲಿ ಜೊತೆಲಿ ಕೆಲಸ ಮಾಡಿದ್ವಿ. ಅವ್ರು ತುಂಬಾ ಚೆನ್ನಾಗಿ ಗೊತ್ತೆ ಈ ಸಾಂಗ್ ಹಿಂಗೆ ಬರ್ಬೇಕು, ಈ ಸಾಂಗ್ ಹಿಂಗೆ ಬರ್ಬೇಕು, ಈ ಸಾಂಗ್ ಹಿಂಗೆ ಬರ್ಬೇಕು. ಸೊ ಸ್ಟೋರಿ ಬೋರ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ್ಲೂ ಯಾವುದು ಬೇಡ ಅಂತ ಹೇಳಿದೆ, ಚೆನ್ನಾಗಿ ನಮ್ಗೆ ಇನ್ಪುಟ್ಸ್ ಕೊಡ್ತಾ ಇದ್ರು. ಸೊ ಥ್ಯಾಂಕ್ ಯು ಮಂಜು. ಕಲಾವಿದರ ಬಗ್ಗೆ ಹೇಳಿದಾರೆ ನಮ್ಮ ಸರಳ ಸುಬ್ಬರಾವ್. ಏನ್ ಹೇಳಿ ಇವರಿಬ್ರು, ನನ್ಗೆ ಅಜಯ್ ವರ್ಷಗಳಿಂದ ನೋಡಿರುವಂತ ಹುಡುಗ. ನನಗೆ ಕೊರಿಯೋಗ್ರಾಫ್ ಮಾಡಕ್ ಹೋದಾಗ ಅಜಯ್ ಅಂತಂದ್ರೆ ನಮ್ಮಿಬ್ರಿಗೂ ಅದೇನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಜಯ್ ಮೇಲೆ. ಅದು ಏನು ಅಂತ ಹೇಳಕ್ ಆಗಲ್ಲ, ಅದು ಹೀರೋ ಅಂತ ಅನ್ಸೋದೇ ಇಲ್ಲ. ನಾವಿಬ್ರು ಏನ್ ಬೇಕಿದ್ರು ಮಾತಾಡ್ಬೋದು, ಏನ್ ಈ ತರ ಬರ್ಬೇಕು, ಹಿಂಗ್ ಬರ್ಬೇಕು ಅಂತಂದ್ರೆ ಅದ್ರ ಡಬಲ್ ಕೊಡ್ತಾ ಇರ್ತಾರೆ. ಫಸ್ಟ್ ಟೈಮ್ ಮಿಷನ್ ನೋಡ್ತಾ ಇರೋದು. ಕನ್ನಡ ಗೊತ್ತಿಲ್ಲದೆ ಹೋದ್ರು ಅದರ ಅರ್ಥ ತಿಳ್ಕೊಂಡು ಅದಕ್ಕೆ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಆ ಟೈಮಿಂಗ್ ಅಲ್ಲಿ ಮಾಡ್ತಾಳಲ್ಲ, ದಟ್ ರಿಯಲಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ವರ್ಕಿಂಗ್ ವಿತ್ ಯು ಇಷ್ಟ. ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು ಹೆಣ್ಮಕ್ಳ ಬಗ್ಗೆ. ಇದ್ರಲ್ಲಿ ಅಜಯ್ ತೊಡೆ ಮೇಲೆ ಮಿಷಾ ಮಲಗಬೇಕಿತ್ತು. ಓಕೆ, ಎಷ್ಟು ಸೆಕ್ಯೂರ್ಡ್ ಫೀಲಿಂಗ್ ಮಾಡಿದ್ದೆ ಹೋಗಿದ್ದಾಳಂತಂದ್ರೆ, ಅಜಯ್ ತೊಡೆ ಮೇಲೆ ಮಲಗಿದ್ದು ಬೇರೆ ಯಾರ ಜೊತೆ ಅಲ್ಲ, ಹೀರೋ ಜೊತೆ ಅಲ್ಲ, ಅಲ್ಲಿ ಹೀರೋಯಿನ್ ಇಲ್ಲ, ಹಂಗೆ ನಿದ್ದೆ ಹೋಗಿದ್ದಾಳೆ. ಐ ಥಿಂಕ್ ಯು ಡೋಂಟ್ ನೋ ಅಬೌಟ್ ದಟ್. ಯು ಫೆಲ್ ಅಸ್ಲೀಪ್. ಯಾ, ಸೊ ಅದು ಆ ಬಾಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ, ಯಾಕಂದ್ರೆ ಇವಾಗ ಜಾಸ್ತಿ ಮಾತಾಡೋದು ಬೇಡ ಅಂತ ಅನ್ಸ್ತಾ ಇದೆ.
ಅಂಡ್ ಎಡಿಟರ್ ಬಗ್ಗೆ ಬಸವರಾಜ್ ಬಗ್ಗೆ ನಾನು ಶಿವು ಅಂತ ನಮಗೆ ಗೊತ್ತು, ನಮಗೆ ಬಸವರಾಜ್ ಅರಸ್ ಗೊತ್ತಿಲ್ಲ. ವರ್ಷಗಳಿಂದ ಶಿವು ಜೊತೆ ಕೆಲಸ ಮಾಡೋದು ಖುಷಿಯಾಗಿದೆ. ಖಂಡಿತ ಮೆನ್ಷನ್ ಮಾಡಲೇಬೇಕು ಇಲ್ಲಿ ಇಬ್ರು, ರಂಜಿತ್ ಕಾಸ್ಟ್ಯೂಮ್ ಡಿಸೈನರ್, ವಂಡರ್ಫುಲ್ ವಂಡರ್ಫುಲ್. ನಾವು ನೈಟ್ ಸಾಯಂಕಾಲ ಹೇಳಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿ ಆಗ್ತಿತ್ತು ವಿತ್ ಹ್ಯಾಂಗರ್ ಕ್ಲಿಪ್ಪಿಂಗ್ಸ್. ಅದರಲ್ಲಿ ನಮ್ಮನ್ನು ಕೇಳೋರು ರೊಮ್ಯಾನ್ಸ್ ಇದೆಯಾ ಇದರಲ್ಲಿ, ಏನಿದೆ, ಯಾವ ತರ ಇದೆ ಅಂತೇಳಿ. ವಂಡರ್ಫುಲ್ ವರ್ಕಿಂಗ್, ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಪ್ರದೀಪ್, ನಮಗೆ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಫಸ್ಟ್ ಒಂದು ಹಾಫ್ ಅನ್ ಅವರ್ ಒಂಚೂರು ಹೀಗಿತ್ತು, ಬಟ್ ವಂಡರ್ಫುಲ್ ವರ್ಕಿಂಗ್ ಪ್ರದೀಪ್. ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಗಾಡ್ ಬ್ಲೆಸ್ ಯು ಆಲ್ವೇಸ್. ನಮ್ಮ ಇವತ್ತಿನ ಸಂಜೆಗೆ ನಮ್ಮ ಹುಡುಗರನ್ನ ಕರೆಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಫೋಕಸ್ ಫುಲ್ಲರ್ ಹರೀಶ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಪ್ರತಿಯೊಬ್ಬರನ್ನ ಕರೆಸಿದ್ದಾರೆ. ಇದು ಎಲ್ರಿಗೂ ಬರೋದಿಲ್ಲ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಸರ್ ಅದ್ರಲ್ಲಿ ನೆಕ್ಸ್ಟ್ ಸಾಂಗ್ ರಿಲೀಸ್ ಆಗುತ್ತಲ್ಲ ಸರ್, ಅವಾಗ ನೋಡಿ, ಅದರಲ್ಲಿ ನೋಡಿ ನಿಮ್ಗೆ ಖುಷಿ ಆಗುತ್ತೆ ಸರ್. ಅಜಯ್ ಬಗ್ಗೆ ನಮ್ಗೆ ಆತರ ಅನ್ಸ್ಲೇ ಇಲ್ಲ ಯಾವತ್ತೂ. ತುಂಬಾ ಗ್ರೇಸ್ಫುಲ್ ಡಾನ್ಸರ್. ಆ ಎಕ್ಸ್ಪ್ರೆಷನ್ಸ್ ಅಷ್ಟೇ, ಅವ್ರ ಕಣ್ಣಿನ ಬಗ್ಗೆ ಎಲ್ಲರೂ ಮಾತಾಡಿದೀರಾ. ನಾನು ಟೋಟಲ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಒಂದು ಪ್ರೊಡ್ಯೂಸರ್ ನನಗೆ ಇದುವರೆಗೂ ಶೂಟಿಂಗ್ ಟೈಮ್ ಇಂದ ಇದುವರೆಗೂ ನನಗೆ ಫೋನ್ ಟಚ್ ಅಲ್ಲಿ ಇರೋದಾಗ್ಲಿ, ಅವ್ರು ಏನೇನ್ ಮಾಡ್ತಿರೋದಾಗ್ಲಿ ಅದು ಹೇಳದಂತ ಏಕೈಕ ಪ್ರೊಡ್ಯೂಸರ್ ಲೋಹಿತ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಡೀ ತಂಡಕ್ಕೆ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದಕ್ಕೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು ಸರ್. ನಿಮ್ಮ ಮನಸ್ಸಿನ ಮಾತು ಅದೇ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು. ಅದಕ್ಕೆ ಅಷ್ಟೇ, ಅದಕ್ಕೆ ಓಕೆ. ಇದೀಗ ನಮ್ಮ ಸಿನಿಮಾದ ಕನಸನ್ನ ಕಂಡವರು ಇವರು. ಕನ್ನಡ ಚಿತ್ರರಂಗದಲ್ಲಿ ಹಿಟ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಇದೀಗ ಒಂದು ವಿಭಿನ್ನವಾದಂತಹ ಪ್ರಯತ್ನದ ಮೂಲಕ ಮತ್ತೆ ಕನ್ನಡಿಗರ ಪ್ರೀತಿಯನ್ನ ಪಡಿಬೇಕು ಅಂತ ಹೇಳಿ ತುಂಬಾ ಪ್ಯಾಷನೇಟ್ ಆಗಿರುವಂತಹ ನಮ್ಮ ನಿರ್ದೇಶಕರು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮಂಜು ಸ್ವರಾಜ್ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸರಳ ಸೊಬರ ಸಿನಿಮಾದ ನಿರ್ದೇಶಕರು ಮಂಜು ಸ್ವರಾಜ್ ಸರ್, ಪ್ರೀತಿಯ ಸ್ವಾಗತ ನಿಮ್ಗೆ. ಸಾಂಗ್ ಲಾಂಚ್ ಆಯ್ತು, ಫಸ್ಟ್ ಲುಕ್ ಲಾಂಚ್ ಆಯ್ತು, ಮಾಧ್ಯಮ ಮಿತ್ರರಿದ್ದಾರೆ, ಸಿನಿಮಾ ತಂಡ ಇದೆ, ನಿಮ್ಮ ಮಾತು ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಸಾರಿ, ನಿಮ್ದು ಭಾನುವಾರ ಕಿತ್ಕೊಂಡಿದೀವಿ ನಾವು ಇವತ್ತು. ನನಗೆ ಬರ್ತಿದ್ದಂಗೆನೆ ಜಗದೀಶ್ ಸರ್ ಮತ್ತೆ ವಾಸು ಸರ್ ಹೇಳಿದ್ರು, ಯೂಶಲಿ ಭಾನುವಾರ ಅಂದ್ರೆ ಒಂದ್ ಸ್ವಲ್ಪ ಕಸಿವಿಸಿ ಆಗುತ್ತೆ, ನಿನ್ಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲಾ ಹಿರಿಯರಿಗೆ, ಸ್ನೇಹಿತರಿಗೆ, ನಂತರ ನೀವೇ ಎಲ್ಲರೂ ಚೀಫ್ ಗೆಸ್ಟ್ ಇವತ್ತು ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಆಕ್ಚುಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡ್ಬೇಕು ಅನ್ನೋ ತರ ಅನ್ಸ್ತಿದೆ. ಏನ್ ಮಾತಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ನೆ ಮನ್ಸ್ಗೆ ಏನ್ ತೋಚುತ್ತೋ ಹೇಳ್ತಾ ಹೋಗ್ತೀನಿ. ಓಕೆ, ಟೈಟಲ್ ಬಂದು ಸರಳ ಸುಬ್ಬಾರಾವ್. ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆಕ್ಚುಲಿ ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ. ಕಾರಣಾಂತರದಿಂದ ಆ ಕತೆನ ಮಾಡಕ್ಕಾಗ್ಲಿಲ್ಲ. ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಇನ್ನೊಂದು ಕತೆ ಇದೆ, ನಾನು ಯಾವತ್ತಾದ್ರೂ ದುಡ್ಡು ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇಟ್ಕೊಂಡಿರೋದು ಒಂದು ಕತೆ, ನೀವು ಕೇಳಿ, ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡಕ್ಕೆ, ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟು, ಒಂದ್ ಸ್ವಲ್ಪ ಬಜೆಟ್ ಕೇಳುತ್ತೆ, ನಿಮ್ಗೆ ಓಕೆ ಅಂದ್ರೆ ಮುಂದುವರಿಯೋಣ ಅಂತ ಅನ್ಬಿಟ್ಟು ಕತೆ ತಗೊಂಡೋಗಿ ಕೊಟ್ವಿ. ಕತೆ ಫುಲ್ ಓದಿದ್ರು. ಓದಾದ್ಮೇಲೆ ಆಮೇಲೆ ಹೇಳಿದ್ರು, ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ. ಸರ್ ಒಂದ್ ಸ್ವಲ್ಪ ರೆಟ್ರೋ ಇರುತ್ತೆ, ರೆಟ್ರೋ ಆದ್ಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ, ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅನ್ಬಿಟ್ಟು. ಸರ್ ಅದಕ್ಕೇನಾದ್ರೂ ರಿಸ್ಕ್ ಆಗ್ಲಿ, ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ, ಮಾಡಿ ಸರ್ ಇದು ಅಂತ ಅನ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳ ಸುಬ್ಬಾರಾವ್ ಇವತ್ತು ಬರ್ತಿರ್ಲಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳ ಸುಬ್ಬಾರಾವ್ಗೆ ಅಜಯ್ ರಾವ್ ಸರ್ ಒಬ್ಬರೇ ಅಲ್ಲ ಹೀರೋ, 3 ಜನ ಹೀರೋ ಆಕ್ಚುಲಿ. ಒಂದು ನೀವೇನ್ ನೋಡ್ತಿದ್ದೀರೋ ಸುಬ್ಬಾರಾವ್, ಅಜಯ್ ಸರ್. ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಪಾಪ ನಾವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೀವಿ ಅಜಯ್ ಸರ್ ಹಂಗ್ ನೋಡಿದ್ರೆ. ಒಂದು ಇವಾಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ
ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಡ್ತೀನಿ ನಾವು ಆಕ್ಚುಲಿ. ಐ ಆಮ್ ರಿಯಲಿ ಸಾರಿ ಸರ್ ಅದಕ್ಕೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಹಿಡ್ತಕ್ ಸಿಗ್ತಿರ್ಲಿಲ್ಲ ಆಕ್ಚುಲಿ. ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮಗೆ ಕೋಆಪರೇಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಕೊಡಕ್ ಶುರು ಮಾಡಿದ್ವಿ ಅಜಯ್ ಸರ್ಗೆ. ಫಸ್ಟ್ ಎಲ್ಲ ಕೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಯ್ತು ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ. ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡ್ವು ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು. ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ, ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದ್ ಒಂದು ಕ್ಯಾರೆಕ್ಟರ್. ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ. ಒಂದು ಲೋಹಿತ್ ಸರ್, ನಮ್ಮ ನಿರ್ಮಾಪಕರು. ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ ಆಕ್ಚುಲಿ. ನಾವು ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಈ ಕತೆನ ಪಿಚ್ ಮಾಡಿದ್ರೆ ಅಷ್ಟು ಸ್ವಲ್ಪ ಅಲ್ಲ. ಆಕ್ಚುಲಿ ನಿಜವಾಗ್ಲೂ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಏನೇನು ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ. ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ, ಹೇಗ್ ಪೋರ್ಟ್ರೇ ಮಾಡ್ತೀವಿ, ಅದು ಹೇಗ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳಲ್ಲ ಯೂಶಲಿ. ಸೊ ಅಂತ ಟೈಮ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ್ತ ಸರ್ ಆಕ್ಚುಲಿ. ನಿಜವಾದ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು ಅವರೇ ನಾನು. ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ. ಸೊ ಅದೆಲ್ಲಾನು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದ್ ಮಾತು ಹೇಳಿದೆ ಲೋಹಿತ್ ಸರ್ಗೆ, ಸರ್ ಸಿನಿಮಾ ಪ್ಯಾಷನ್ ಇದ್ರೆ ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ಕಾಗತ್ತೆ ಸರ್ ಅಂತ. ಸರ್ ಪ್ರೀತಿ ಕೊಡ್ತಾ ಧೃತರಾಷ್ಟ್ರನ್ ಪ್ರೀತಿ ಕೊಡಕ್ ಶುರು ಮಾಡ್ಬಿಟ್ರು ನಮ್ಗೆ. ಅದ್ ಹೆಂಗೆ ಅಂದ್ರೆ ಉಸಿರು ಕಟ್ಸಕ್ ಶುರು ಆಗೋಯ್ತು. ಅಯ್ಯೋ ಇಷ್ಟು ಪ್ರೀತಿಸಕ್ ಸಾಧ್ಯನಾ ಗುರು, ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು. ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್, ಯಾಕಂದ್ರೆ ನೀವೇ ಈ ಸಿನಿಮಾದ 2ನೇ ಹೀರೋ. ಸೊ 3ನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು. ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕೂತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ ಪುಷ್ ಕೊಟ್ಟಿದ್ದೆ ಅವ್ರು ಆಕ್ಚುಲಿ ಬಂದು. ಸೊ ಈ 3 ಜನ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸರಳ ಸುಬ್ಬರಾವ್ ಬರ್ತಿರ್ಲಿಲ್ಲ. ಇನ್ನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಈ ಸಿನಿಮಾಗೆ 2 ಹೀರೋಯಿನ್. ಒಂದು ಸರಳ ಮಿಶಾ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮಗೆ ಸಿಕ್ಬಿಟ್ರು. ಹೀರೋಯಿನ್ ಯಾರು ಅಂತ ಹುಡುಕಿ ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು 100 ಜನ ಹೀರೋಯಿನ್ಸ್ ಹುಡುಕಿರ್ಬೋದು ಸರ್ ನಾವು. ಈ ಕಡೆ ಅಜಯ್ ಸರ್ ಕಳ್ಸೋದು, ಅವ್ರಿನ್ನೇನೋ ಕಳ್ಸೋದು, ನಮ್ಗೆ ನಾವ್ ಈ ಕಡೆಯಿಂದ ಕಳ್ಸೋದು. ಫೈನಲಿ ಇವ್ರ ಅಂತ ಅನ್ಕೊಂಡು ಹುಡುಕಿ ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್ ಯಾರನ್ನೋ ಒಬ್ರನ್ನ ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ ಅಂತ. ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ ಯಾವ್ದೋ ಪೇಪರ್ ನಲ್ಲಿ ಯಾರ್ದೋ ಫೋಟೋ ಇದ್ರೆ ತಗೊಂಬರೋರು ಲೋಹಿತ್ ಸರ್ ಇವ್ರು ಆಗ್ಬೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು ಕೊನೆಗೆ ಅದಾಯ್ತು. ನೆಕ್ಸ್ಟ್ ರೀಲ್ಸ್ ಕಳೋದು ಶುರು ಮಾಡಿದ್ರು, ಸರ್ ಈ ಹುಡುಗಿ ಓಕೆನಾ ಸರ್ ನೋಡಿ ಇವಳು ಆಗ್ಬೋದಾ ಅಂತೆಲ್ಲ. ಬಟ್ ಸರಳ ಅನ್ನೋದು ಅದು ಹೆಂಗೋ ಒಂದು ಕೂತಿತ್ತು ತಲೆ ಒಳಗಡೆಗೆ, ಇಲ್ಲ ಹಿಂಗೆ ಬರ್ಬೇಕು, ಈ ಪಾತ್ರ ಹೀಗೆ ಬರ್ಬೇಕು ಅನ್ನೋ ತರದ್ದು. ಲಕ್ಕಿಲಿ ಯಾವ್ದೋ ರೀಲ್ಸ್ ನೋಡ್ತಾ ಇವ್ರದ್ದು ರೀಲ್ ನೋಡಿದ್ವಿ ಆಕ್ಚುಲಿ. ಕೊನೆಗೆ ಓಕೆ ನೋಡ್ಬಿಟ್ವಿ, ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಅದೃಷ್ಟಕ್ಕೆ ಅದರಲ್ಲಿ ಕನ್ನಡದ ಒಂದು ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು. ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವರು ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು, ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟ್ವಿ. ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ ಲೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ ನ ಪ್ಲಾನ್ ಮಾಡಿದ್ರು. ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ, ಇವರು ಅದೇ ನಂಬರ್ ಕಳ್ಸವ್ರೆ. ಓ ಸರ್ ಇವಳೇ ಸರ್ ಸರಳ ನೋಡಿ ಬಂದಿದೆ 2 ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸದ್ವಿ. ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು, ಓಕೆ ಹುಡುಗಿ ಬಂದು ಇಲ್ಲಿಯೋಳಲ್ಲ ಪಂಜಾಬಿ, ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್, ನಮ್ಗೆ ಹಿಂದಿ ಪಂದಿ ಎಲ್ಲ ಬಟ್ಲರ್ ಹಿಂದಿಗಳು, ಇಂಗ್ಲಿಷು ಬಟ್ಲರ್ ಇಂಗ್ಲಿಷು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸರಿ ಓಕೆ ಬಂದ್ರು. ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ. ನಾವು ರಾತ್ರಿ ಡೈಲಾಗ್ ಬರೋದ್ ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ, ನೋಡಮ್ಮ ಇದು ಡೈಲಾಗ್ ಅಂತ. ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು, ಈ ಹುಡುಗಿ ಕಾರ್ ಹತ್ತುವಾಗ್ಲೇನೆ ಓದ್ಕೊಂಡ್ ಬರೋದು ಇದನ್ನ ಅಂತ. ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಲ್ಲಿ ಊಟ ಆಗಿತ್ತಿದ್ರು, ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ. ಯಾಕಂದ್ರೆ ಇದೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದೀವಿ ಆಕ್ಚುಲಿ. ಅವರು ಇವಾಗ ಹೆಂಗೆ ಅಂತ ಅಂದ್ರೆ ಲೈಕ್ ಊಟ ಮಾಡ್ತಿರೋರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತ್ತು ಹುಡುಗಿ. ಓಕೆ ಇದೇ ಅಪ್ಪ ಸರಳ ನಮಗ್ ಬೇಕಾಗಿದ್ದು ಅಂತ.
ನೆಕ್ಸ್ಟ್ ಆಕ್ಚುಲಿ ಸರಳನ್ನ ರೂಪುಗೊಳಿಸಿದ ಯಾರಂತಂದ್ರೆ ರಂಜಿತ್ ಆಕ್ಚುಲಿ ಈ ಸಿನಿಮಾಗೆ 3 ಜನ ಡೆಬ್ಯೂ ಮಾಡಿದ್ರು, ಅದರಲ್ಲಿ ರಂಜಿತ್ ಒಬ್ರು. ಸೊ ರಂಜಿತ್ ನ ಕರ್ಕೊಂಡ್ಬಂದ್ಬಿಟ್ಟು ಗುರು ಇವ್ನು ಯಾರು ಗುರು, ನನ್ಗೆ ನಮ್ ಪ್ರದೀಪ್ ಅವ್ರು ರೆಫರ್ ಮಾಡಿದ್ರು. ಸರಿ ಕರೆದ್ಬಿಟ್ಟು ರಂಜಿತ್ ಯಾವ್ದಾದ್ರು ಮಾಡಿದೀರಾ ಸರ್ ಅಂತ ಅನ್ಕೊಂಡು ಕರೆಕ್ಟ್ ಗುರು 1971 ಇಸ್ವಿದು ಪಕ್ಕ ಆರ್ಥೋಡಾಕ್ಸ್ ಫ್ಯಾಮಿಲಿದು ಕಾಸ್ಟ್ಯೂಮ್ ರೆಡಿ ಮಾಡ್ಸೋದು ಈ ಹುಡುಗನ ಕೈಲಿ ಹೆಂಗ್ ಮಾಡ್ಸೋದು, ದುಬೈಲ್ ಬೇರೆ ಇದ್ದಿದ್ದು, ದುಬೈಯಿಂದ ಇಲ್ಲಿಗೆ ಬಂದಿದೆ ಆಕ್ಚುಲಿ. ರಂಜಿತ್ ಯಾವ್ದಾದ್ರು ಒಂದು ಪ್ಯಾಟರ್ನ್ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ ನೋಡೋಣ ಅಂತ ಅನ್ಬಿಟ್ಟು ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ, ನಾವೇನ್ ವರ್ಕ್ ಮಾಡಿದ್ವಲ್ಲ ಅವ್ರು ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ಅಯ್ಯಂಗಾರಿ ಫ್ಯಾಮಿಲಿನಲ್ಲಿ ಈಗಿರ್ಬೇಕು ತಾಲಿ, ಈಗಿರ್ಬೇಕು ಡೀಟೇಲಿಂಗ್ ವರ್ಕು, ಓಲೆ ಕಿವಿಗೆ ಹಾಕೋ ಓಲೆ ಹೇಗಿರ್ಬೇಕು, ಮೂಗ್ಬಟ್ಟಿ ಹೇಗಿರ್ಬೇಕು, ಎಲ್ಲಾನು ಡೀಟೇಲ್ ಮಾಡಿ ತಗೊಂಡ್ಬಂದ್ರು. ಪರ್ಫೆಕ್ಟ್ ಅಪ್ಪ ನೋಡು, ಒಂದು ಸಿನಿಮಾ ಆಗ್ಬೇಕು ರೂಪುಗೊಳ್ಬೇಕು ಅಂತಂದಾಗ ಹೆಂಗೆ ಎಲ್ಲಾರು ಜೊತೆ ಆಗ್ತೀವಿ ಅನ್ನೋದ್ರಲ್ಲಿ ರಂಜಿತ್ ಸಿಕ್ಕಾಪಟ್ಟೆ ಕೆಲಸ. ನೆಕ್ಸ್ಟ್ ಆ ಸ್ಯಾರಿನ ಏನ್ ಉಡಿಸ್ತಾ ಇದ್ರು ಅದು ಮಂಜುಳಾ ಅಂತ ಒಂದು ಹುಡುಗಿ. ಸೊ ಎಷ್ಟು ಚೆನ್ನಾಗಿ ಆ ಹುಡುಗಿ ಪಾಪ ಕಂಪ್ಲೀಟ್ ಆಗಿ ಅವ್ರದ್ದೇನೋ ವರ್ಕ್, ಪಾಪ ಡೈಲಿ ವೇಜಸ್ ವರ್ಕ್ ಅಲ್ಲಿ ಇದ್ರು, ಕಂಪ್ಲೀಟ್ ಪಾಪ ತನ್ನ ತಾನು ತೊಡಗಿಸ್ಕೊಂಡು ಈ ಸಿನಿಮಾ ಅಂದ್ರೆ ನಮ್ಮ ಮನೆ ಮಗಳೇನೋ ಅನ್ನೋ ತರ ಬಂದು ಹುಡುಗಿ ಆ ಸೀರೆ ಡೀಟೇಲಿಂಗ್ ಇದ್ ಮಾಡೋದು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಬರೋದು ನಮ್ ಬಾಬಣ ಮೇಕಪ್ ಮ್ಯಾನ್. ಆಕ್ಚುಲಿ ನನ್ನ ಸಿನಿಮಾದ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿರೋದು. ಯೂಶಲಿ ನಾವು ಏನ್ ಮಾಡ್ತೀವಿ, ಮೇಕಪ್ ಆದ್ಮೇಲೆ ಯಾವತ್ತೋ ಒಂದಿನ, ಅಷ್ಟು ದಿನದಲ್ಲಿ ಎಲ್ಲಾದ್ರೂ ಒಂದ್ ಚಿಕ್ಕ ಕರೆಕ್ಷನ್ಸ್ ಹೇಳ್ತೀವಿ, ಒಂದೇ ಒಂದ್ ಕ್ಷಣಕ್ಕೂ ಕರೆಕ್ಷನ್ ಇಲ್ಲದೆ ಮಾಡಿದಂತ ನಾನ್ ತುಂಬಾ ಖುಷಿ ಪಟ್ಟಿದ್ದಂತ ಮೇಕಪ್ ಮ್ಯಾನ್ ಅವರು ಆಕ್ಚುಲಿ ಬಾಬಣ್ಣ ಅವರು. ಸೊ ಹಿಂಗೆ ಒಂದೊಂದೇ ಎಲ್ಲಾರು ಸೇರಿದ ಮೇಲೆನೆ ಆ ಸರಳ ಮತ್ತೆ ಸುಬರಾವ್ ಆಗಿದ್ದ ಆಕ್ಚುಲಿ. ಆಮೇಲೆ ಆಕ್ಚುಲಿ ಅಜಯ್ ಸರ್ ಸ್ಟಾಫ್. ಸೊ ಹೆಂಗೆ ಮ್ಯಾಚ್ ಮಾಡ್ತಿದ್ರು ಇಬ್ರು ಅಂತಂದ್ರೆ ಕರ್ಕೊಬಂದ್ ನಿಲ್ಸಿದ್ರೆ ಆಕ್ಚುಲಿ 71ನೇ ಇಸ್ವಿನಲ್ಲಿ ಇದೀವಪ್ಪ ನಾವು ಮಾತ್ರ ಇವಾಗ ಇದೀವಿ ಇಲ್ಲಿ 2000ರಲ್ಲಿ ಎಲ್ಲ ಇವ್ರು ಇದಾರೆ ಅನ್ನೋ ತರದ್ದು. ಸರ್ ಕ್ಯಾರೆಕ್ಟರ್ ನೇಮು ಸರಳ ಸುಬ್ಬರಾವ್. ಸರಳ ಈ ಸಿನಿಮಾದಲ್ಲಿ ಸರಳವಾಗಿರ್ತಾಳೆ ಸರ್, ಅದಕ್ಕೆ ಸರಳ ಅವಳು. ಸುಬ್ಬರಾವ್ ಎರಡು ವಿಶೇಷ ಅಂದ್ರೆ, ಒಂದೇನಂತ ಅಂದ್ರೆ ನಂಗೆ ಶ್ರಾವಣಿ ಸುಬ್ರಹ್ಮಣ್ಯ ಸ್ಟ್ರೈಕ್ ಇತ್ತು, ಆ ಕಾರಣಕ್ಕೆ ಇದು. ಎರಡನೇದು ಸರಳಂಗೆ ಮ್ಯಾಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಸುಬ್ಬರಾವ್. ಸೊ ಇದು ಕತೆ. ಸೊ ಹೀಗೆ ಹೊರಟಿದ್ದು ಕತೆ ಇದು ಆಕ್ಚುಲಿ. ಅದಾದ್ಮೇಲೆ ಇನ್ನೊಂದು ಹೀರೋಯಿನ್ ಅಂತ ನಾನು ಹೇಳಕ್ ಹೊರಟೆ. ಇನ್ನೊಂದು ಹೀರೋಯಿನ್ ಈ ಸಿನಿಮಾ ಕತೆ. ಈ ಕತೆ ನಾವ್ ಏನ್ ಕಟ್ಟಿದ್ವೋ ಆಕ್ಚುಲಿ ಇಬ್ರು ಹೀರೋಯಿನ್ ಅಲ್ಲಿ ಮಿಶಾ ಒಬ್ರದ್ದು ಹೇಳಿದ್ರೆ, ಇನ್ನೊಂದು ಇದು ಈ ಕತೆ ಏನಿದೆಯೋ ಇದೇ ನಿಜವಾದ ಹೀರೋಯಿನ್ ಆಕ್ಚುಲಿ. ಸರಳ ಮಿಶಾದ್ ಇನ್ನೊಂದು ಕ್ವಾಲಿಟಿ ಹೇಳ್ಬಿಡ್ತೀನಿ ಆಕ್ಚುಲಿ. ನಾವು ಡಬ್ಬಿಂಗ್ ಗೆ ತಗೊಂಡೋದ್ವಿ, ಇದೆಲ್ಲ ಮುಗಿಸ್ಬಿಟ್ಟು ಡಬ್ಬಿಂಗ್ ತಗೊಂಡಾದ್ಮೇಲೆ ರೇಣು ಸ್ಟುಡಿಯೋನಲ್ಲಿ ಡಬ್ಬಿಂಗ್ ಹೊರಟ್ವಿ. ಸುರೇಶ್ ಸರ್ ಆಕ್ಚುಲಿ ಎಷ್ಟು ಮುಳುಗೋದ್ರು ಇದು ನೋಡ್ತಾ ಅಂತ ಅಂದ್ರೆ ಕಂಪ್ಲೀಟ್ ಸಿನಿಮಾ ಮುಗಿಸಿದ್ರು. ಸರ್ ಒಂದ್ ಅರ್ಧ ಗಂಟೆ ಬರ್ಬೋದಾ ಸರ್ ಅಂದ್ರು. ನಾನು ಈ ಅಪ್ಪಂಗೆ ಏನಾದ್ರು ಬೋರ್ಗಿರ್ ಹೊಡೆದ್ಬಿಡ್ತಾ ಹೆಂಗೆ ಗುರು ಅಂತ ಅನ್ಕೊಂಡ್ರೆ ಹೋದ್ರು. ಅರ್ಧ ಗಂಟೆ ಮುಗಿಸ್ಕೊಂಡ್ರು, ಬಂದ್ರು. ಯಾಕೆ ಸರ್ ಅಂದೆ. ಸರ್ ಸಿನಿಮಾ ನೋಡ್ತಾ ನನ್ನ ಹೆಂಡತಿ ನೆನಪಾಗ್ಬಿಟ್ರು ಸರ್, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದೆ ಸರ್ ಅಂತ. ಇದು ಸತ್ಯವಾಗಿ ನಡೆದಿದ್ದು, ನೀವು ಅವ್ರು ಕೇಳಿ ಹೇಳ್ತಾರೆ. ಸೊ ಅವತ್ತು ನಾನು ಲೋಹಿತ್ ಸರ್ ಫೋನ್ ಮಾಡಿ ಹೇಳಿದೆ, ಸರ್ ಅರ್ಧ ಗೆದ್ವಿ ಸರ್ ನಾವು ಸಿನಿಮಾ ಅಂತ ಅನ್ಬಿಟ್ಟು. ಯಾಕಂತಂದ್ರೆ ಇನ್ನೂ ರೀ ರೆಕಾರ್ಡಿಂಗ್ ಆಗಿಲ್ಲ, ಇನ್ನೂ ಫೈನಲ್ ಕಟ್ ಆಗಿಲ್ಲ. ಸೊ ಈ ಸಿನಿಮಾ ಒಬ್ರಿಗೆ ಕಾಡ್ತಿದೆ, ತಮ್ಮ ಹೆಂಡತಿ ನೋಡ್ಕೊ ಬರ್ಬೇಕು ಅಂತ ಅಲ್ಲಿಂದ ಹೋಗ್ತಾರೆ ಅಂತಂದ್ರೆ ಅರ್ಧ ಗೆದ್ವಿ ಅನ್ನೋ ತರದ್ದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ಸಿನಿಮಾದಲ್ಲಿ 3 ಜನ ಡೆಬ್ಯೂ ಮಾಡಿದ್ರು. ಒಂದು ಪ್ರದೀಪ್ ಪದ್ಮಕುಮಾರ್, ಇನ್ನೊಂದು ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ, ಮತ್ತೆ ರಂಜಿತ್ ಅವರು ಸಿನಿಮಾಗೆ. ಸೊ ಒಂದು ಸಲ ಈಗ ಆಕ್ಚುಲಿ ನಮ್ಮ ಅಜಣ ಹೇಳ್ತಾ ಇದ್ರು, ಶಿಶಿರೆಯಿಂದ ನಾವಿಬ್ರು ಒಟ್ಟಿಗೆ ಬಂದ್ವಿ ಅಂತ ಅನ್ಬಿಟ್ಟು. ನೀವು ಅಜನೀಶ್ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಯಾಕಂದ್ರೆ ಇವತ್ತು ಅಜನೀಶ್ ಅಂತ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅಜನೀಶ್ ಹೆಸರು ಹೇಳಿದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಹೋಗ್ಬೇಕು ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಾನು ಇವಾಗ ಅದನ್ನೇ ಹೇಳ್ತಾ ಇದ್ರು, ಅವಾಗ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಅಂತ. ಕಿತ್ತಾಡದೆ ನಾನು ರೆಸ್ಪೆಕ್ಟ್ ಕೊಟ್ರೆ ಬೆಳೆದು ಬಿಟ್ಟಿದ್ದಾರೆ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅದಕ್ಕೆ ಕಿತ್ತಾಡ್ಕೊಂಡಿರೋಣ ಆರಾಮಾಗಿ. ಅಟ್ಲೀಸ್ಟ್ ಅವಾಗ ಹೆಂಗಿದ್ವಿ ಹಂಗೆ ಇದ್ವಿ ಅನ್ನೋ ತರದ್ದು. ಸೊ ಆ ಕಾರಣಕ್ಕೆ ಸೊ ಪ್ರದೀಪ್ ಅಂತೂ ಒನ್ ಆಫ್ ದ ಬೆಸ್ಟ್. ಲೈಕ್ ಕನ್ನಡ ಇಂಡಸ್ಟ್ರಿಗೆ ಮೇ ಬಿ ಈ ಇಂಡಸ್ಟ್ರಿಯಿಂದ ಬೇರೆ ಎಲ್ಲಾ ಇಂಡಸ್ಟ್ರಿಗೆ ಹೋಗೋ ಅರ್ಹತೆ ಪ್ರದೀಪ್ ಪದ್ಮಕುಮಾರ್ ಇದೆ. ಎಂತ ಅಪ್ರತಿಮ ವರ್ಕ್ ಅಂತಂದ್ರೆ ಅವ್ರಿಗೆ ಒಂದೊಂದು ಕಾನ್ಶಿಯಸ್ನೆಸ್. ಯಾಕಂದ್ರೆ ಮೊದಲನೇ ಸಿನಿಮಾನೇ ನಾವು ಅವ್ರಿಗೆ ಒಂದು ರೆಟ್ರೋ ಸಬ್ಜೆಕ್ಟ್ ಕೊಟ್ವಿ ಆಕ್ಚುಲಿ. ಅದನ್ನ ಎಷ್ಟು ಚೆನ್ನಾಗಿ ನಮ್ಗೆ ತೋರಿಸಿದ್ರು ಅಂತಂದ್ರೆ, ನೀವು ಯಾವ ಫ್ರೇಮ್ ಇಟ್ರು ಲಡ್ಡು ನೆನೆ. ಎಕ್ಸ್ಟ್ರಾಡಿನರಿ ವರ್ಕ್. ಪ್ರದೀಪ್ ಸಿಕ್ಕಾಪಟ್ಟೆ ಒಳ್ಳೆ ಭವಿಷ್ಯ ಇದೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್.
ಆಕ್ಚುಲಿ ಫ್ರೀಡಮ್ ಎಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ ನೀವು, ಚೆನ್ನಾಗಿ ಮಾಡ್ಕೊಟ್ರಿ. ನೆಕ್ಸ್ಟ್ ಅಮರ್ ಅವರು, ಆಕ್ಚುಲಿ ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ ಬಂದ್ರು. ನಿಮ್ಗೆ ಆಕ್ಚುಲಿ ಇಡೀ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಂತ ಬ್ರಿಲಿಯಂಟ್ ವರ್ಕ್ ಅಮರ್ ಅವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ. ಸೊ ಈ 3 ಜನ ಸರಳ ಸುಬ್ಬಾರಾವ್ ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಇದಕ್ಕೆ ಆಕ್ಚುಲಿ ಲೋಹಿತ್ ಸರ್ಗೆ ಥ್ಯಾಂಕ್ಸ್. ಯಾಕಂತಂದ್ರೆ ಯೂಶಲಿ ಹೊಸೊಬ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ಸ್ ಒಂದ್ಸಲ ಯೋಚನೆ ಮಾಡ್ತಾರೆ ಆಕ್ಚುಲಿ ಬೇಕಾ ಬೇಡವಾ ಏನಕ್ಕೆ ಅನ್ನೋ ತರದ್ದು. ಸೊ ಆ ಕಾರಣಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಇನ್ನು ನೆಕ್ಸ್ಟ್ ಟೆಕ್ನಿಷಿಯನ್ಸ್ ಗಳಂತ ಬಂದ್ರೆ ಮುರಳಿ ಮಾಸ್ಟರ್ ಸಾಂಗ್ ಮಾಡಿದ್ರು, ಮದನಹಳ್ಳಿ ಮೇಡಮ್ ನಾವೆಲ್ಲ ಜೊತೆಗೆ ಶ್ರಾವಣಿ ಸುಬ್ರಹ್ಮಣ್ಯ, ಶ್ರೀಕಂಠ ಎಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಗೊಂದು ರ್ಯಾಪ್ ಹೋಗಿದೆ ಆಕ್ಚುಲಿ. ಅಲ್ಲೂ ಅಷ್ಟೇ ಕಿತ್ತಾಡ್ಕೊಂಡೇ ಇರ್ತೀವಿ, ಹಿಂಗೆ ಬೇಕು ಅಂತ ಅನ್ಕೊಂಡು. ಸೊ ಮುರಳಿ ಮಾಸ್ಟರ್ನು ಅಷ್ಟೇ, ನಾವು ರೆಗ್ಯುಲರ್ ಆಗಿ ಮುರಳಿ ಮಾಸ್ಟರ್ ನಾವು ಎಲ್ಲ ಮಾಡಿದೀವಿ. ಸೊ ತುಂಬಾ ಒಳ್ಳೆ ವರ್ಕ್. ಇನ್ನು ನೆಕ್ಸ್ಟ್ ಬಂದ್ರೆ ನಮ್ಮ ಎಡಿಟರ್ ಆಕ್ಚುಲಿ ಮೇ ಬಿ ಒಂದು 4 ಸಿನಿಮಾಗಾಗುವಷ್ಟು ವರ್ಕ್ ನ ತಗೊಂಡೋಗಿ ಅವ್ರ ಟೇಬಲ್ ಮೇಲೆ ಇಟ್ವಿ. ಇದು ಸರ್ ವರ್ಕ್ ಮಾಡಿ ಸರ್ ಅಂತ ಅನ್ಕೊಂಡು. ಪಾಪ ಮನುಷ್ಯ ಹಿಂಗೆ ಬೆಳಿಗ್ಗೆ 6 ಗಂಟೆಗೆ ಬರೋರು ಬಸವರಾಜ್ ಅರಸವರು 6 ಗಂಟೆಗೆ ಬಂದು ನಾನು ಒಂದು 7 ಗಂಟೆಗೆ ಬರ್ತಂದ್ರೆ ಹಿಂದೆ ಏನ್ ಮಾಡಿದ್ವಿ ಅದನ್ನ ನೋಡ್ತಾ ಇರೋರು. ಆಕ್ಚುಲಿ ಎಷ್ಟು ಡೆಡಿಕೇಟಿವ್ ವರ್ಕರ್ ಅವರು ಅಂತಂದ್ರೆ ಬೆಳಿಗ್ಗೆ ಶುರು ಮಾಡಾದ್ಮೇಲೆ ರಾತ್ರಿ ಹೆಚ್ಚು ಕಡಿಮೆ ಒಂದು 9 ಗಂಟೆ 9:30 ವೈಂಡ್ ಅಪ್ ಮಾಡ್ತಾ ಇದ್ವಿ. ವೈಂಡ್ ಅಪ್ ಮಾಡಾದ್ಮೇಲೂ ಕೂಡ ನಾವು ಹೋದ್ಮೇಲೆ 1 ಅವರ್ ತಿರ್ಗಾ ಅದ್ರ ಮೇಲೆ ಕೆಲಸ ಮಾಡಿ ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ರು. ಆಮೇಲೆ ತುಂಬಾ ಸಲ ಹೇಳೋ ಸರ್ ಇದು ಹೊಡಿತೀನಿ ಸರ್ ನಾನು, ಇದು ನ್ಯಾಷನಲ್ ಅವಾರ್ಡ್ ಹೊಡಿತೀನಿ ಸರ್ ನಾನು ಅಂತ ಅನ್ಕೊಂಡು. ಆಕ್ಚುಲಿ ಈ ಸಲ ಸ್ಟೇಟ್ ಅವಾರ್ಡ್ ಬಂದಿದೆ ಅವರಿಗೆ, ನ್ಯಾಷನಲ್ ಅವಾರ್ಡ್ ಬರ್ಲಿ ನಿಮ್ಗೆ. ಯಾಕಂದ್ರೆ ಲೈಕ್ ಒನ್ ಆಫ್ ದ ಫೈನೆಸ್ಟ್ ಎಡಿಟರ್ ಕನ್ನಡ ಇಂಡಸ್ಟ್ರಿಗೆ. ಅಮೆರಿಕ, ನನ್ನ ಪ್ರೀತಿಯ ಹುಡುಗಿ, ಕಲ್ಲರಳಿ ಹೂವಾಗಿ, ಇನ್ನ ಎಂತೆಂತ ಸಿನಿಮಾಗಳು ಅವ್ರು ಮಾಡಿರುವಂತದ್ದು, ನಮ್ದು ಶ್ರಾವಣಿ ಸುಬ್ರಹ್ಮಣ್ಯ, ಹಿಂಗೆ. ಸೊ ಥ್ಯಾಂಕ್ ಯು ಸರ್. ಆಕ್ಚುಲಿ ನಮ್ ಸಿನಿಮಾ ಎಡಿಟ್ ಮಾಡ್ತಾ ಪಾಪ ಹೆಚ್ಚು ಕಡಿಮೆ 2 ರಿಂದ 3 ಸಿನಿಮಾ ಬಿಟ್ರು ಆಕ್ಚುಲಿ. ಯಾಕೆ ಅಂತಂದ್ರೆ ಇಲ್ಲ ಸರ್ ಇದೇನೋ ಇದೆ, ಏನೋ ವೈಬ್ ಇದೆ ಈ ಸಿನಿಮಾದಲ್ಲಿ, ಮಾಡೋಣ ಅನ್ನೋ ತರದ್ದು. ಸೊ ಈ ಎಲ್ಲಾರು ಒಟ್ಟುಗೂಡಿದಕ್ಕೇನೆ ನಾವು ಇದ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ನಮ್ಮ ಫೋಕಸ್ ಪುಲ್ಲರ್ ಅವರೆಲ್ಲ ಹೆಂಗೆ ಅಂತಂದ್ರೆ ಓಕೆ ಬರ್ತಿದ್ರು, ನನ್ ಕೆಲಸ ನಾನು ಮಾಡ್ಬೇಕು, ನನ್ ಇವತ್ತೇನೋ ಬಾಟ ಕೊಡ್ತಾರೆ ಹೋಗ್ಬಿಡೋಣ ಅಲ್ಲ. ಆಕ್ಚುಲಿ ಅದಾದ್ಮೇಲೆ ಬಂದ್ ಹೇಳೋರು ಸರ್ ಇದು ಹಿಂಗೂ ಮಾಡ್ಬೋದಿತ್ತ ಸರ್ ಅಂತ. ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ರು ಅಂತ ಅಂದ್ರೆ ಅವರು, ನಮ್ಮ ಪ್ರದೀಪ್ ಅವರ ಅಸಿಸ್ಟೆಂಟ್ಸ್ ಗಳು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ, ನಮ್ದು ಕೃಷಿಕ ಆಗ್ಬೋದು, ಪರಿ ಆಗ್ಬೋದು. ಆಮೇಲೆ ನಂಗೆ ಸಿಕ್ಕಾಪಟ್ಟೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಕೋ ಡೈರೆಕ್ಟರ್ ಮಧು ಶ್ರೀಕರ್ ಅವರು, ಇವತ್ತು ಬಂದಿಲ್ಲ ಆಕ್ಚುಲಿ. ಹೆಂಗೆ ಅಂದ್ರೆ ಇವರೆಲ್ಲ ನಾವೇ ಡೈರೆಕ್ಟರ್ಗಳು ಈ ಸಿನಿಮಾಗೆ ಅನ್ನೋ ಕೆಲಸ ಮಾಡಿದ್ರು. ಅಷ್ಟು ವರ್ಕ್ ಲೋಡ್ ನ ತಲೆ ಮೇಲೆ ಹಾಕೊಂಡು ಹಗ್ಲು ರಾತ್ರಿ ಕೆಲಸ ಮಾಡಿದ್ವಿ ಈ ಸಿನಿಮಾಗೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂತು. ಸರ್ ಆಕ್ಚುಲಿ ಈ ಸಿನಿಮಾ ಮೋಸ್ಟ್ಲಿ ಇದು 1971 ಅಲ್ಲಿ ನಡೆಯುವ ಕಥೆ ಇದು. ಆಕ್ಚುಲಿ ನಾನು ಹುಟ್ಟಿರ್ಲಿಲ್ಲ ಅವಾಗ. ನಾವ್ 80s ನಲ್ಲಿ ಹುಟ್ಟೋರು ನಾವು. ಮೇ ಬಿ ನಮ್ ತಂದೆ ತಾಯಿನೂ ಪರಿಚಯ ಆಗಿರ್ಲಿಲ್ಲ ಅವಾಗ 71 ಮಾಡಿದಾಗ. ಸೊ ಅವತ್ತೊಂದು ಚಾಲೆಂಜಸ್ ನ ಹೇಗೆ ಅಂತಂದ್ರೆ ನಮ್ಗೆ ಒಂದು ಹೆಲ್ಪ್ ಆಗಿದೆ ಏನಂತಂದ್ರೆ ಸರ್, ಅವತ್ತೊಂದು ಸಿನಿಮಾಗಳು ಆಕ್ಚುಲಿ ರಾಜ್ಕುಮಾರ್ ಅವ್ರ ಸಿನಿಮಾಗಳು, ಅನಂತ್ನಾಗ್ ಅವ್ರ ಸಿನಿಮಾಗಳು, ಎಲ್ಲಾ ಸಿನಿಮಾಗಳು ಡೀಟೇಲ್ ಆಗಿ ಚೆಕ್ ಮಾಡಕ್ ಶುರು ಮಾಡಿದ್ವಿ ಹೇಗ್ ಹೋಗ್ಬೇಕು ಅಂತ. ನಮ್ಗೆ ಲೊಕೇಶನ್ ನ ಆಯ್ಕೆ ಮಾಡ್ಬೇಕು ಅಂತ ಅಂದಾಗ ತುಂಬಾ ಚಾಲೆಂಜ್ ಅನ್ಸಿದ್ದು. ಒಂದು ಸೆಟ್ ಅಲ್ಲಿ ಹೋಗ್ಬೇಕಾ, ಯಾತ್ರಲ್ಲಿ ಹೋಗ್ಬೇಕು ಅನ್ನೋ ತರದ್ದು. ಕೊನೆಗೆ ನಾವು ಮೈಸೂರ್ನ ಹುಡುಕಕ್ ಶುರು ಮಾಡಿದ್ವಿ. ಮೈಸೂರಲ್ಲಿ ಎಲ್ಲೆಲ್ಲಿ ರೆಟ್ರೋ ನಮ್ಗೆ ಸಿಗತ್ತೆ ಅನ್ನೋ ತರದ್ದು ಎಲ್ಲ. ಅದನ್ನ ಕಂಪ್ಲೀಟ್ ನಮ್ಗೆ ಈ ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ಧೈರ್ಯ ಕೊಟ್ಟು ಜೊತೆಗೆ ಸಾಥ್ ಕೊಟ್ಟವರು ಅಂದ್ರೆ ನಮ್ DOP, ಆರ್ಟ್ ಡೈರೆಕ್ಟರ್, ಪ್ರೊಡಕ್ಷನ್ ಟೀಮು. ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಅವ್ರ ಟೀಮ್ ಒಂದಿದೆ ಆಕ್ಚುಲಿ. ಆ ಟೀಮು ನಮ್ಗೆ ಬೆಳಗ್ಗೆಯಿಂದ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಈ ಚಾಲೆಂಜಸ್ ನ ಫೇಸ್ ಮಾಡಕ್ಕಾಯ್ತು ಸರ್. ಆಮೇಲೆ ಆ ಕಾಸ್ಟ್ಯೂಮ್ಸ್ ನ ಒಂದ್ಸಗೆ ನಾನು ಇವಾಗ ಎಲ್ಲರಿಗೂ ಹೇಳಿದೆ. ಯಾರು ಸರ್ ನಾನು ಅದೇ ಹೇಳಕ್ ಬಂದೆ. ಆಕ್ಚುಲಿ ಮೋಸ್ಟ್ಲಿ ಅವ್ರು ಪುನರ್ಜನ ಹೋಗಿದ್ರು, ಯಾವ್ದೋ ಹಿಂದಿನ ಜನ್ಮದಲ್ಲಿ ಇದ್ರು ನಾವು ಅವಾಗ ಅವ್ರು ಇನ್ನೂ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇನ್ನು ನಮ್ಮ ಅಜನೀಶ್ ಲೋಕನಾಥ್ ಆಕ್ಚುಲಿ ಸರ್, ಒಂದು ನನ್ನ ಅಜ್ಜುಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ಇವತ್ತು ಲೈಕ್ ಹೇಳ್ಬೇಕೋ ಏನೋ ಗೊತ್ತಿಲ್ಲ ನಂಗೆ. ಆಕ್ಚುಲಿ ಅವ್ರದ್ದು ಪೇಮೆಂಟ್ ಹೆಂಗಿದೆ ಅಂತಂದ್ರೆ ಹೆಚ್ಚು ಕಡಿಮೆ ನಾವು ಮಾಡೋ ಸಿನಿಮಾದು ಅರ್ಧ ಬಜೆಟ್ ಅವ್ರ ಪೇಮೆಂಟ್ ಇರುತ್ತೆ ಆಕ್ಚುಲಿ. ಗೊತ್ತಿಲ್ಲ, ಇದು IT ಅವರು ಇವರು ಮಾತ್ರ ನಿಮ್ ಸಂಬಂಧಪಟ್ಟಿದ್ದು ಇಲ್ಲ, ಅದು ಹೇಳಕ್ ಆಗಲ್ಲ ತರ ಮೇಲೆ ನಮ್ಮ ಅಜ್ಜನ ಇಟ್ಕೋತಾರ ಲಾಸ್ಟ್ ಹೋದ್ಮೇಲೆ. ಸೊ ನಾವು ಹೊರಟ್ವಿ ಏನ್ ಮಾಡೋದು ಇದು ಅಂತ ಅನ್ಬಿಟ್ಟು ಅಜ್ಜುಗೆ ಹೇಳಿದೆ, ಅಜ್ಜು ಹಿಂಗಿದೆ ಅಜ್ಜು, ಏನ್ ಮಾಡ್ಬೇಕು ಅಜ್ಜು ಅಂತ ಅನ್ಬಿಟ್ಟು. ಮಂಜಣ್ಣ ನಿನ್ ಬಾಯಿಯಿಂದ ಏನ್ ಬರುತ್ತೆ ಅದೇ ಮಂಜಣ್ಣ ಅಂತ. ಸರ್
ನಿಜವಾಗ್ಲೂ ಅವ್ರು ಹೇಳ್ತಾವ್ರ ಏನು ಅಂದ್ಬಿಟ್ಟು ತುಂಬಾ ಚಿಕ್ಕ ಅಮೌಂಟ್ ಹೇಳಿದ್ರು ಸರಿ ಮಂಜಣ್ಣ ಆಯ್ತು ಅಂತ. ಥ್ಯಾಂಕ್ಸ್ ಅಜು. ಆಕ್ಚುಲಿ ಯಾರು ಒಪ್ಕೊಳ್ಳಲ್ಲ, ವಾಸ್ಪ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರು ಆ ಪೇಮೆಂಟ್ ಒಪ್ಪಲ್ಲ. ಆಕ್ಚುಲಿ ಅಷ್ಟು ಚಿಕ್ಕ ಪೇಮೆಂಟ್ ತಗೊಂಡು ನಮ್ ಕೆಲಸ ಮಾಡ್ಕೊಟ್ಟಿದ್ದಾರೆ. ಬಟ್ ಹಂಗ ಅಂದ್ಬಿಟ್ಟು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಏನೇನೋ ಆ ಸಿನಿಮಾಗೆ ರಿಕ್ವೈರ್ಮೆಂಟ್ ಇದೆಯೋ ಎಲ್ಲಾನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಜ್ಜು. ಸರ್ ಅದು ಒಂದು ಪಾತ್ರ ಅಂತ ಬರ್ದಾಗ ಒಂದ್ ಪಾತ್ರ ಕುತ್ಕೊಳ್ಳುತ್ತೆ ಸರ್, ಈ ಪಾತ್ರಕ್ಕೆ ಇವ್ರೆ ಅಂತ ಅಂದ್ಬಿಟ್ಟು ನಮ್ಗೆ ಸಿಕ್ಕಾಪಟ್ಟೆ ಹುಟ್ಟಿದ್ವಿ. ಆಕ್ಚುಲಿ ಅವಾಗ ಅಮೂಲ್ಯನ್ನು ಟ್ರೈ ಮಾಡಿದ್ವಿ ನಾವು. ಅವಾಗ ಅವ್ರು ಕನ್ಸೀವ್ ಅವಾಗ ಕ್ಯಾರಿಂಗ್ ಅವರು. ಸೊ ಮಾಡಕ್ಕಾಗಲಿಲ್ಲ. ಆಕ್ಚುಲಿ ಅಮೂಲ್ಯ ಕತೆ ಕೇಳ್ಬಿಟ್ಟು ಬಂದೇ ಮತ್ತೆ ಹೇಳಿದ್ರು, ಮಂಜು ಸರ್ ಈ ಸಿನಿಮಾ ಸೂಪರ್ ಹಿಟ್ ಮಂಜು ಸರ್, ಯಾರು ಮಾಡ್ತಾರೋ ಗೊತ್ತಿಲ್ಲ, ಈ ಸಿನಿಮಾ ಸೂಪರ್ ಹಿಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ್ರಿಗೆ. ಕೊನೆಗೆ ಅದೇನು ಹೇಳಿದ್ನಲ್ಲ ಮಿಶ್ ಅವ್ರು, ಸರ್ ನಿಜ ಹೇಳ್ಬೇಕಂದ್ರೆ ಅವ್ರ ಪಾತ್ರ ನಾವ್ ಹೆಂಗ್ ಅನ್ಕೊಂಡ್ವಿ ಅದ್ ಹೆಂಗ್ ಬಂತು ಅನ್ನಕ್ಕೆ ನಮ್ಮ ಸುರೇಶ್ ಸರ್ ಗೊತ್ತು, ಡಬ್ಬಿಂಗ್ ಇಂಜಿನಿಯರ್ಗೆ ಒಂದು 4 ರಿಂದ 5 ಜನನ ವಾಯ್ಸ್ ಟೆಸ್ಟ್ ಕರ್ಸಿದ್ವಿ ಸರ್. ಇವತ್ತು ಏನು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಮುಖ್ಯ ಭೂಮಿಕೆಯಲ್ಲಿರುವಂತ ಹೀರೋಯಿನ್ಸ್ ಗಳನ್ನ ಕರ್ಸಿದ್ವಿ ಆಕ್ಚುಲಿ ವಾಯ್ಸ್ ಡಬ್ಗೆ. ಅಲ್ವಾ ಸುರೇಶ್ ಸರ್? ಕರೆದ್ವಿ ಸರ್. ಒಂದು ಹುಡುಗಿ ಒಂದು ಸೀನ್ ಮಾಡ್ತು, ನೆಕ್ಸ್ಟ್ ಒಂದು ಸೀನ್ ಅಂದ್ರೆ ಟ್ರಯಲ್ ಕರ್ಸಿದ್ವಿ ನಾವು. ಒಂದ್ ಸೀನ್ ಮಾಡ್ತು, ನೆಕ್ಸ್ಟ್ ಎಮೋಷನಲ್ ಸೀನ್ ಕೊಟ್ವಿ ಸರ್. ಆ ಹುಡುಗಿ ಮೈಕ್ ನ ಹಿಂಗ್ ಇಟ್ಬಿಟ್ಟು, ಸರ್ ನನ್ ಕೈಲಿ ಆಗಲ್ಲ ಸರ್ ಇದು, ಸಾರಿ, ಅದು ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಅದು ನಾ ಮಾಡಕ್, ಯಾಕಂದ್ರೆ ಇದು ನಾನು ಉತ್ಪ್ರೇಕ್ಷೆಗೆ ಹೇಳ್ತಲ್ಲ, ನೀವ್ ಬೇಕಾದ್ರೆ ಸುರೇಶ್ ಸರ್ ಇದಾರೆ ಕೇಳ್ಬೇಡಿ ಅವ್ರನ್ನ. ಕೊನೆಗೆ ಇನ್ನೊಂದು, ಇವಾಗ ಏನು ದೊಡ್ಡ ಸಿನಿಮಾಗಳಲ್ಲಿ ಮಾಡ್ತಿರುವಂತ ಒಂದು ಹೀರೋಯಿನ್ ಕರ್ಸಿದ್ವಿ. ಓಕೆ ಈ ಹುಡುಗಿ ಅಚೀವ್ ಮಾಡುತ್ತೆ ಇದನ್ನ ಅಂತ ಅನ್ಬಿಟ್ಟು ಸರ್. ಆ ಹುಡುಗಿ ನಾವ್ ಆಕ್ಚುಲಿ ನಾವು ಸರಳನ್ ಪಾತ್ರದಲ್ಲಿ ಮಾಡ್ಬೇಕಾದ್ರೆ ಆ ಹುಡುಗಿನ ಅನ್ಕೊಂಡಿದ್ವಿ ಆಕ್ಚುಲಿ. ಆಮೇಲೆ ಏನೇನೋ ಕಾರಣಾಂತರದಿಂದ ಇದ್ ಮಾಡ್ ಆ ಹುಡುಗಿಗೆ ಹೇಳಿದ್ವಿ ಆಕ್ಚುಲಿ ನಿಮ್ನ ಯೋಚನೆ ಮಾಡಿದ್ವಿ ಸರಳ ಕ್ಯಾರೆಕ್ಟರ್ಗೆ ಅಂತ. ಆ ಹುಡುಗಿ ಹೊರಗಡೆ ಬಂದು ಏನು ಜಂಬಗಳಿಲ್ದೆ ಏನು ಇಲ್ಲದೆ ಒಂದ್ ಮಾತು ಹೇಳ್ತು, ಸರ್ ಮೇ ಬಿ ನೀವು ನನ್ನ ಯೋಚನೆ ಮಾಡಿದೀರಾ, ಥ್ಯಾಂಕ್ ಯು ಆಕ್ಚುಲಿ, ಆದ್ರೆ ಸತ್ಯವಾಗಿ ಹೇಳ್ತೀನಿ ಈ ಹುಡುಗಿ ತರ ಆಕ್ಟ್ ಮಾಡಕ್ ಆಗ್ತಾ ಇಲ್ಲ ಸರ್ ಅಂದ್ಬಿಟ್ಟು. ಎಕ್ಸ್ಟ್ರಾರ್ಡಿನರಿ ಸರ್, ಸತ್ಯ ಸರ್. ಆಕ್ಚುಲಿ ನಾವು ಸರಳನ್ನ ಇಮ್ಯಾಜಿನ್ ಮಾಡಿದಾಗ ಜಗದೀಶ್ ಸರ್ ಹೇಳಿದ್ರು ಅದು ಸತ್ಯ. ಆಕ್ಚುಲಿ ನಾವು ಸರಳನ್ನ ಯೋಚನೆ ಮಾಡಿದಾಗ ಫಸ್ಟ್ ನಮ್ ತಲೆ ಬಂದಿದೆ ರೋಜಾದು ಮಧುಬಾಲ ತರ ಇರ್ಬೇಕು ಅಂತ ಸರ್. ಇನ್ಸ್ಪಿರೇಷನ್ ಅಂದ್ರೆ ನಾನೊಬ್ಬ ಡೈರೆಕ್ಟರ್ ಸರ್. ಆಕ್ಚುಲಿ ಕಥೆಗಳು ಮಾಡ್ತಾ ಇರ್ತೀವಿ, ಕತೆ ಮಾಡಿದೀವಿ ಅಷ್ಟೇ. ಹೌದೌದು, ಕತೆ ನಾವೇ ಮಾಡಿದೀವಿ ಸರ್. ಒಂದ್ ಇನ್ಸ್ಪಿರೇಷನ್ ಇದೆ, ಅದು ಮುಂದೊಂದು ಇದರಲ್ಲಿ ಹೇಳ್ತೀವಿ. ಸೊ ಸದ್ಯಕ್ಕಂತೂ ನಾವೇ ಚಿತ್ರಕಥೆ ಬರ್ಕೊಂಡು ಮಾಡಿರುವಂತ ಕತೆ. ಸೊ ಸರ್ ಇನ್ನು ಹೇಳ್ತಾ ಹೋದ್ರೆ ಮೋಸ್ಟ್ಲಿ ಪ್ರೊಲಾಂಗ್ ಆಗತ್ತೆ ಅನ್ಸುತ್ತೆ. ನಾನು ಅದೇ ಅದಕ್ಕೆ ನಾನು ಪ್ರೊಲಾಂಗ್ ಆಗ್ಬೋದು ಅಂತ ಅನ್ಸುತ್ತೆ. ನಾನು ಎಲ್ಲರೂ ಹೇಳಿದೀನಿ. ಇನ್ನು ಆರ್ಟಿಸ್ಟ್ ಗಳ ಬಗ್ಗೆ ಹೇಳ್ಬಿಡ್ತೀನಿ. ಆಕ್ಚುಲಿ ಶ್ರೀ ಥ್ಯಾಂಕ್ ಯು. ಯಾಕಂತಂದ್ರೆ ಹೀರೋ ಆಗಿದ್ದು ಬಂದು ಒಂದೇ ಒಂದ್ ಚಿಕ್ಕ ಪಾತ್ರ ಇದೆ, ಶ್ರೀ ಪ್ಲೀಸ್ ಬಂದ್ ಮಾಡಿ ಅಂತ ಅಂದ್ರೆ ಅಷ್ಟು ಸುಲಭ ಅಲ್ಲ ಸರ್, ಯಾರು ಒಪ್ಕೊಳ್ಳಲ್ಲ. ಪಾಪ ಬಂದು ನನಗೆ ಮಾಡಿಕೊಟ್ರು. ಆಮೇಲೆ ಚಿಕ್ಕಲ್ಲ ಮ್ಯಾಮ್ ಆಕ್ಚುಲಿ ಪಾಪ ಅವ್ರಿಗೆ ಒಂದು ಕಾಸ್ಟ್ಯೂಮ್ಸ್ ಹಾಕಿ ಎಷ್ಟು ಟೈಮ್ ತಗೊಳ್ತಿದ್ವಿ ಅಂತಂದ್ರೆ ಬಂದು ಅದನ್ನ, ಆಮೇಲೆ ನಿಜವಾಗ್ಲೂ ಅತ್ತೆ ಅಂದ್ರೆ ಹಿಂಗ್ ಇರ್ಬೇಕಪ್ಪ ಅನ್ನೋ ತರ. ನಿಮ್ಗೆಲ್ಲೂ ಅತ್ತೆ ಫೀಲ್ ಆಗಲ್ಲ ಸರ್, ಅವ್ರಿಗೆ ಅಮ್ಮನ್ ಫೀಲ್ ಆಗತ್ತೆ ಆಕ್ಚುಲಿ. ಆತರ ಒಂದು ಇದ್ ಕೊಟ್ಟವರು. ಇನ್ನು ವಿಜಯ್ ಸರ್, ರಾಮನ್ ಪಾಪ ಸರ್ ಟೈಮ್ ನಾವು ಫಸ್ಟ್ ಟೈಮ್ ಮಾಡಿರೋದು ಅದೇ ರಾಮನ್ ಪಾಪ ಸರ್ನ ಕೊಟ್ಟಿದೀವಿ. ಇಲ್ಲ ಆಕ್ಚುಲಿ ನಿಜವಾಗ್ಲೂ ಜೋಡಿ ಇದೆ ಸರ್ ಅವ್ರಿಗೆ, ಖಂಡಿತ ಜೋಡಿ ಇದೆ ಅವ್ರಿಗೆ. ಸೊ ವಿಜಯ್ ಸರ್ ನಾವು ರೆಗ್ಯುಲರ್ ಆಗಿ ಮಾಡಿದೀವಿ ಆಕ್ಚುಲಿ. ಸೊ ವಿಜಯ್ ಸರ್ದು ಕ್ಯಾಲಿಬರ್ ನನ್ಗೆ ಗೊತ್ತಿತ್ತು ಆಕ್ಚುಲಿ, ಈ ಪಾತ್ರಕ್ಕೆ ಅವರೇ ಬೇಕು ಅಂತ ಇತ್ತು. ಇಲ್ಲ ಇದ್ರಲ್ಲಿ ಜೋಡಿ ಇದಾರೆ ಅಲ್ವಾ ಸರ್? ಆಮೇಲೆ ಇನ್ನು ರಾಮನ್ ಕಪೂರ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡಿದ್ದೀನಿ. ಆಕ್ಚುಲಿ ರಂಗಾಯಣ ಸರ್ ಬಗ್ಗೆ ಹೇಳಲೇಬೇಕು. ನಾವು ತುಂಬಾ ಸಿನಿಮಾ ಆಕ್ಚುಲಿ ರಂಗಾಯಣ ಸರ್ನ ನಂದು ಹಿಂದಿನ ಸಿನಿಮಾಗಳನ್ನ ಹೋಗಿ ಕೇಳಿ ಏನೋ ಕಾರಣಾಂತರದಿಂದ ಆಗ್ತಿತ್ತು ಸರ್. ಹೋದೆ, ಅವ್ರು ಹೇಳಿದ್ರು ಪಾತ್ರ ಹೇಳಿ ನೋಡೋಣ ಮಂಜು ಅಂತ ಅಂದ್ಬಿಟ್ಟು ಇಡೀ ಪಾತ್ರ ಹೇಳಿದೆ ಸರ್. ತಯಾರು ಮಾಡ್ಕೊ ಬಂದ್ರು, ಅಯ್ಯಪ್ಪ ನಟನಲ್ಲಿ ರಾಕ್ಷಸರು ಅಂತ ಏನಾದ್ರು ಇರ್ತಾರಲ್ಲ, ರಾಕ್ಷಸರು ಜಾತಿಯವರು ಅವ್ರು ಆಕ್ಚುಲಿ ಸರ್. ಸುಮ್ಮನೆ ಒಂದು ಚಿಕ್ಕ ಸೀಕ್ವೆನ್ಸ್ ಹೇಳ್ತೀನಿ. ಕಾಮಿಡಿಗಳಿತ್ತು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ವೀಣಾ ಸುಂದರ್ ಮೇಡಮ್ ಬ್ರಿಲಿಯಂಟ್ ನಟಿ ಅವರು. ಸೊ ಅವ್ರಿಬ್ರದ್ದು ಕಾಂಬಿನೇಷನ್ ಇದ್ ಮಾಡಿದ್ವಿ. ಕಾಮಿಡಿ ಪಾತ್ರದಲ್ಲಿ ಕಾಮಿಡಿ ಮಾಡಿದ್ರು ಓಕೆ ಸರ್. ಒಂದು ಸಿಕ್ಕಾಪಟ್ಟೆ ಇಂಟೆನ್ಸ್ ಇರುವಂತ ಎಮೋಷನಲ್ ಸೀನ್ ಬರುತ್ತೆ ಆಕ್ಚುಲಿ. ಹೋದ್ವಿ, ಟೈಮ್ ಎಲ್ಲ ಹೇಳಿದ್ವಿ, ಸೀನ್ ಎಲ್ಲ ಹೇಳ್ಬಿಟ್ಟು ಕ್ಯಾರವನ್ ಒಳಗಡೆ ಹೋಗ್ತೀವಿ. ಆ ವೈಟ್ ಗೊತ್ತಾಗ್ತಿದೆ ಆಕ್ಚುಲಿ. ಹಿಂಗ್ ನೋಡ್ತಾರೆ, ಹಿಂಗಂತಾರೆ, ನಾವು ಏನಾದ್ರು ಕೋಪಿಸ್ಕೊಂಡ್ಬಿಟ್ಟವ್ರ ಅಂತ. ನಿಜವಾಗ್ಲೂ ಅರ್ಜುನ ಸೀರಿಯಸ್ಲಿ ಹಾಗೆ ಬಂದ್ರು ಸರ್. ಸರ್ ನಮ್ಮ ಎಡಿಟರ್ ಹೇಳಿದ್ರಲ್ವಾ, ಅದು ಸತ್ಯ ಆಕ್ಚುಲಿ. ಅವ್ರು ಗೊತ್ತಿದ್ದಾರೆ, ಅಜಯ್ ಸರ್ದು ಡೈಲಾಗ್ ಹೋಗ್ತಾ ಇದೆ, ಇದು ಕೈ ಹಿಂಗೆಲ್ಲ ನಡುತ್ತಿದೆ ಅವ್ರಿಗೆ. ಹಿಂಗೋ ಮಾಡ್ತಾರೆ, ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಎಷ್ಟು ಮುಳುಗೋಗ್ಬಿಟ್ಟಿದ್ರು ಆ ಪಾತ್ರದೊಳಗಡೆ ಅಂತಂದ್ರೆ
ಯಾಕೆ ರಂಗಾಯಣ ರಘು ಸರ್ ಇದ್ರೆ ಆ ಸಿನಿಮಾ ಚೆನ್ನಾಗಿರುತ್ತೆ, ಆ ಒಪ್ಕೊಳ್ಳೋ ಸಿನಿಮಾ ಯಾಕೆ ಅಷ್ಟು ವೆಯ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕೊಂಡ್ ಮೇಲ್ ಬರಾಯ್ತು. ಮೇ ಬಿ ರಂಗಾಯಣ ರಘು ಸರ್ನ ಬಿಟ್ಟು ಇನ್ಯಾರನ್ನು ಈ ಪಾತ್ರದಲ್ಲಿ ಊಹಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆಮೇಲೆ ನೀವು ನೋಡಿದ್ಮೇಲೆ ಅನ್ಸುತ್ತೆ ಬೆಸ್ಟ್ ಸೆಲೆಕ್ಷನ್ ಅಪ್ಪ ಅಂತ ಅಂದ್ಬಿಟ್ಟು. ಸರ್ ಥ್ಯಾಂಕ್ ಯು. ಹಿಂದಿನ ಸಿನಿಮಾಗಳು ಕೆಲವು ಮಾಡಕ್ ಆಗಿಲ್ಲ ಆಕ್ಚುಲಿ ನಿಮ್ ಜೊತೆನಲ್ಲಿ. ಅಯ್ಯಪ್ಪ ಅದ್ಭುತವಾದ ನಟ ಅಪ್ಪ, ಆಕ್ಚುಲಿ ಸೀರಿಯಸ್ಲಿ ಅದ್ಭುತವಾದ ನಟ. ಆಮೇಲೆ ನಾವ್ ಏನು ಮಾಡಿರ್ತೀವೋ ಅದನ್ನ ತಗೊಬಂದು ಎಡಿಟಿಂಗ್ ಡಬ್ಬಿಂಗ್ ಅಲ್ಲಿ ಮಾಡ್ತಾರೆ. ಆ ಟ್ರಾನ್ಸ್ ಹೋಗ್ತಾರಲ್ಲ ಅವ್ರು ಆಕ್ಚುಲಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಬ್ರಿಲಿಯಂಟ್ ಆಕ್ಚುಲಿ. ಸೊ ಹಂಗೆ ಎಲ್ಲಾ ಕಲಾವಿದ್ರು ಇದ್ ಮಾಡಿದ್ರು. ಒಂದು ನಾನು ಫೈನಲ್ ವರ್ಡ್ ಹೇಳ್ತೀನಿ ಆಕ್ಚುಲಿ, ಕನ್ನಡ ಚಿತ್ರರಂಗದಲ್ಲಿ ಪಾತ್ರಗಳು ನಿಮ್ಗೆ ವಿಲನಿಶ್ ಆಗಿ ಕಾಣಿಸಿ ಕೂಡ ಅದು ಪಾಸಿಟಿವ್ ಪಾತ್ರ ಇದ್ದಿದ್ದು ಕನ್ನಡದ ಏಕೈಕ ಸಿನಿಮಾ ಅದು ಯಜಮಾನ. ಈ ಸಿನಿಮಾನು ಅಷ್ಟೇ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇಲ್ಲ. ನಿಮ್ಗೆ ನೆಗೆಟಿವ್ ಅನ್ಸುತ್ತೆ ಬಟ್ ಅದರಿಂದ ಪಾಸಿಟಿವ್ ಇರುತ್ತೆ. ಆ ತರದೊಂದು ಸಿನಿಮಾ ಆಕ್ಚುಲಿ ತುಂಬಾ ವರ್ಷದ ಕನ್ಸು, ಯಜಮಾನ ತರದೊಂದು ಸಿನಿಮಾ ಮಾಡ್ಬೇಕು, ಯಾವ ಪಾತ್ರ ಕೂಡ ನೆಗೆಟಿವ್ ಇಲ್ಲದೆ ಇರುವಂತದ್ದು ಒಂದು ಸಿನಿಮಾ ಆಗ್ಬೇಕು ಅಂತ ಅನ್ಬಿಟ್ಟು ಆ ತರದೊಂದು ಸಿನಿಮಾ ಮಾಡಿದೀವಿ. ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಈ ಸಿನಿಮಾ ಗೆದ್ದೇ ಗೆಲ್ಲತ್ತೆ. ಅವ್ರು ಹಾಕಿರೋ ಪರಿಶ್ರಮಕ್ಕೆ, ಆಮೇಲೆ ನಾ ಹೇಳಿದ್ನಲ್ಲ ಅವ್ರದ್ದು ನಾವು ನಿಮಿತ್ತ ಅಷ್ಟೇ, ನಮ್ ಕೆಲಸಗಳನ್ನ ನಾವು ಮಾಡಿದೀವಿ ಆಕ್ಚುಲಿ. ಇಡೀ ಸಿನಿಮಾನ ಎಗ್ಲು ಮೇಲಲ್ಲ ತಲೆ ಮೇಲೆ ಎತ್ಕೊಂಡು ಓಡಾಡ್ಬಿಟ್ರು ಆಕ್ಚುಲಿ ಅವರು. ಬನ್ನಿ ಸರ್. ಸೊ ಥ್ಯಾಂಕ್ ಯು ಲೋಹಿತ್ ಸರ್. ಆಕ್ಚುಲಿ ಮೇಡಮ್ಗೂ ಥ್ಯಾಂಕ್ ಯು, ಅವ್ರ ಮಿಸಸ್ಗೆ. ಯಾಕೆ ಅಂತ ಅಂದ್ರೆ ತುಂಬಾ ದಿನ ಮನೆಗೂ ಕಳಿಸ್ದಂಗೆಲ್ಲ ಹಾಕೊಂಡಿದೀವಿ ಅವ್ರನ್ನ ಆಕ್ಚುಲಿ. ಸರ್ ಒಂದು ಯೂಶಲಿ ಪ್ರೊಡ್ಯೂಸರ್ಸ್ ನಿಮ್ಗೆ ಸ್ಕ್ರಿಪ್ಟ್ ಅಂತದಲ್ಲಿ ಪೂರವ ಸರ್. ಆಕ್ಚುಲಿ ಫ್ರಮ್ ಡೇ 1 ಇಂದ ಸ್ಕ್ರಿಪ್ಟ್ ಅಲ್ಲಿ ಕೂತಿದ್ದು ನನ್ನ ಸಿನಿಮಾಗಳಲ್ಲಿ ಇಬ್ರೆ, ಒಂದು ಶ್ರಾವಣಿ ಸುಬ್ರಹ್ಮಣ್ಯ ಸುರೇಶ್ ಸರ್, ಒಂದು ಲೋಹಿತ್ ಸರ್. ಸೊ ಪ್ರೊಡ್ಯೂಸರ್ಸ್ಗೆ ಮೂಲನೇ ಗೊತ್ತಾಗ್ಬಿಡ್ತು ಅಂತಂದ್ರೆ ಕಥೆಯಿಂದ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಅನ್ಕೋತಾ ಇದೀವಿ ಅಂತ ಎಲ್ಲ ಅಂತ ಅನ್ಕೊಂಡು ಮೇ ಬಿ ಆಕ್ಚುಲಿ ನಾವ್ ಎಷ್ಟರ ಮಟ್ಟಕ್ಕೆ ತಯಾರು ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ಬೋದು ಅವರು. ಸೊ ಥ್ಯಾಂಕ್ ಯು. ಆಮೇಲೆ ಅಜಯ್ ಸರ್ ಮಾತ್ರ ಹಾರ್ಟ್ಲಿ ಥ್ಯಾಂಕ್ಸ್ ಸರ್. ಯಾಕಂತಂದ್ರೆ ನಮ್ ಕಾಟಗಳನ್ನ ಸಹಿಸ್ಕೊಂಡು ನೀವು ಅದೊಂದು ಸಿನಿಮಾ ಮಾಡ್ಕೊಟ್ಟಿದ್ದೀಯಲ್ಲ ಇದು. ಸೊ ಸುನಿ ಸರ್ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವರು ಎಲ್ಲಾ ಸಿನಿಮಾದಲ್ಲೂ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸುನಿ ಸರ್. ಆಮೇಲೆ ಕಾರ್ತಿಕ್ ಅವರು, ತುಂಬಾ ಜನ ಇದ್ದಾರೆ. ಸಾರಿ ಒಂದೊಂದೇ ಹೆಸರು ಹೇಳ್ಕೊಂಡು ಹೋದ್ರೆ ಈಗ ಮೋಸ್ಟ್ಲಿ ನನ್ನೇ ಹಿಡಿದು ಕೆಡಿಕಾಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸಿಗ್ನಲ್ ಕೊಟ್ರ ಥ್ಯಾಂಕ್ ಯು ಸೋ ಮಚ್ ಮಂಜು ಸ್ವರಾಜ್ ಸರ್. ನೀವು ಹೇಳಿದ ಹಾಗೆ ಖಂಡಿತ ನಮ್ಮ ಸರಳ ಸುಬ್ಬಾರಾವ್ ಗೆಲ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೂಡ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್.